Praise the Lord. Hi friends, welcome back to this new video. Dear students, I'm going to give you a gift of the Chamarajanagar district model question paper 1, which is based on the multiple choice question paper. Okay, ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ಸೆಷನಲ್ಲಿ ಕೋಲಾರ ಡಿಸ್ಟ್ರಿಕ್ಟ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ್ರಿ. ಈ ಒಂದು ವಿಡಿಯೋದಲ್ಲಿ ಚಾಮರಾಜನಗರ ಡಿಸ್ಟ್ರಿಕ್ಟ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋಣ. ಓಕೆ, ಈ ಒಂದು ವಿಡಿಯೋ ಮಾಡಿರುವಂತಹ ಉದ್ದೇಶ ಏನಂದರೆ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗಲಿ ಅಂತ. ಸೊ ಮೈ ಒನ್ ರಿಕ್ವೆಸ್ಟ್ ಇಸ್, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಹೋಪ್ ಯು ವುಡ್ ಎಂಜಾಯ್ ದಿಸ್ ವಿಡಿಯೋ. ನಿಮಗೆ ಯಾವುದೇ ಥರದ ಡೌಟ್ ಬಾರದೇ ಇರೋ ಥರ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಲೆಟ್ಸ್ ಗೋ ಅಪ್ ಟು ದಿ ಫಸ್ಟ್ ಕ್ವೆಶ್ಚನ್. ಸೊ ಹಿಯರ್ ಕಮ್ಸ್ ದ ಫಸ್ಟ್ ಕ್ವೆಶ್ಚನ್. ಓಕೆ, ಕ್ವೆಶ್ಚನ್ ಏನು ಹೇಳುತ್ತೆ? a1x plus b1y plus c1 equal to 0 and a2x plus b2y plus c2 equal to 0, pair of linear equations which forms intersecting lines. ಸೊ ಎರಡು ಲೈನ್ಸ್ ಇಂಟರ್ಸೆಕ್ಟಿಂಗ್ ಅಂತ ಹೇಳ್ತಾ ಇದ್ದೇನೆ. ಹಾಗಿದ್ಮೇಲೆ ದೆನ್ ದ ರೇಷಿಯೋ ಆಫ್ ದೇರ್ ಕೋಎಫಿಷಿಯೆಂಟ್ಸ್. ಇಂಡೈರೆಕ್ಟಾಗಿ ಏನು ಕೇಳ್ತಿದ್ದೇನೆ, ಈ ಕೊಟ್ಟಿರುವಂಥ 4 ಕಂಡೀಷನಲ್ಲಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಅಂತ. ಓಕೆ, ಇಲ್ಲಿ ಏನು ನಿಮಗೆ ಡೌಟ್ ಇಲ್ಲ, ಕಂಡೀಷನ್ ನೆನಪು ಮಾಡ್ಕೊಳ್ಳಿ, ಆನ್ಸರ್ ಟಿಕ್ ಮಾಡಿ. ಓಕೆ, ಆ್ಯಂಡ್ ವಿ ಆಲ್ ನೋ ದ ಕಂಡೀಷನ್ ಫಾರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ನೆನಪಿದೆಯಲ್ಲ, a1 by a2 will never be, ಅಂದರೆ will not be equal to b1 by b2. ದಿಸ್ ಇಸ್ ದ ಕಂಡೀಷನ್ ಫಾರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಓಕೆ, ಸೊ ಈ ಒಂದು ಆಪ್ಷನ್ ಕೊಟ್ಟಿರುವಂಥದ್ದು ಆಪ್ಷನ್ ಎ ಅಲ್ಲಿ, ಆ್ಯಂಡ್ ದಟ್ ವುಡ್ ಬಿ ದ ರೈಟ್ ಆನ್ಸರ್. ಸೊ ಫಸ್ಟ್ ಕ್ವೆಶ್ಚನ್ಗೆ ಆಪ್ಷನ್ ಎ ವುಡ್ ಬಿ ದ ಕರೆಕ್ಟ್ ಆನ್ಸರ್. ಓಕೆನಾ? ಈ ಥರ ಸಿಂಪಲ್ ಕ್ವೆಶ್ಚನ್ಸಲ್ಲಿ ಟೈಮ್ ತುಂಬ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಮುಂದೆ ಸ್ವಲ್ಪ ಚಾಲೆಂಜಿಂಗ್ ಕ್ವೆಶನ್ಸ್ ಬರುತ್ತೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಕ್ವೆಶ್ಚನ್ ಓದೋಣ. ಬೈ ಸಾಲ್ವಿಂಗ್ ಅ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ 2x plus y is equal to 7. ಈಕ್ವೇಷನ್ಸ್ ಬರ್ಕೊಳ್ಳಿ. 2x plus y is equal to 7 and x minus y is equal to -1. ಸೊ ಆಲ್ರೆಡಿ ಡೈರೆಕ್ಟಾಗಿ ಒಂದು ಪ್ಲಸ್ y ಮೈನಸ್ y ಇರೋದ್ರಿಂದ ಆ್ಯಡ್ ಮಾಡೋಣ. 2x plus x would be 3x. ಆ್ಯಂಡ್ ಆ್ಯಡ್ ಮಾಡುವಾಗ 7 minus 1 6 ಆಗುತ್ತೆ. ದೇರ್ ಫಾರ್ ಎಕ್ಸ್ ವ್ಯಾಲ್ಯೂ 6/3 ತಗೊಂಡ್ರೆ 2 ಇರುತ್ತೆ. ಓಕೆ, ಸೊ ಕೊಟ್ಟಿರೋ ಆಪ್ಷನಲ್ಲಿ x is equal to 2ಗೆ ಇವೆರಡೂ ಇದೆ. ಸೊ ಒನ್ಸ್ ಯು ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಯಾವುದಾದ್ರು ಒಂದು ಇಕ್ವೇಷನ್ಗೆ ಹಾಕಿ. ಸೊ ಫಸ್ಟ್ ಇಕ್ವೇಷನ್ಗೆ ಹಾಕ್ತೀನಿ. 2 2s are 4 plus y is equal to 7. ದೇರ್ ಫಾರ್ y is equal to 7 minus 4 ಆಗುತ್ತೆ. y is equal to 3. ಓಕೆ, ಸೊ ವೆರಿ ಸಿಂಪಲ್ ಕ್ವೆಶ್ಚನ್ನು. ಆಪ್ಷನ್ ಎಕ್ಸ್ ಇಸ್ ಇಕ್ವಲ್ ಟು 2 ಆ್ಯಂಡ್ ವೈ ಈಸ್ ಇಕ್ವಲ್ ಟು 3 ಇರುವಂಥ ಆಪ್ಷನ್ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ. ಓಕೆ, ದಟ್ ವುಡ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಆಪ್ಷನ್ ಬಿ ಮತ್ತು ಡಿ ಒಂದೇ ಥರ ಇರುತ್ತೆ. ಸೊ ದಯವಿಟ್ಟು ನೋಡಿಕೊಂಡು ಮಾರ್ಕ್ ಮಾಡಿ. ಇಲ್ಲಿ ನಾನೇನು ಟಿಕ್ ಮಾಡ್ತೀನಿ, ಬಟ್ ನಿಮಗೆ OMR ಇರುತ್ತೆ, ಶೇಡ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ದ ಥರ್ಡ್ ಕ್ವೆಶ್ಚನ್ ಇಸ್ ರೂಟ್ಸ್ ಆಫ್ ದ ಕ್ವಾಡ್ರೆಟಿಕ್ ಇಕ್ವೇಷನ್. ರೂಟ್ಸ್ ಬೇಕಂತೆ. ಇಕ್ವೇಷನ್ ಏನು? x² -4x + 4 = 0. ಇದನ್ನು ಫ್ಯಾಕ್ಟ್ರೈಸ್ ಮಾಡೋ ವರ್ಕು ನಿಮಗೆ ಬಿಡ್ತೀನಿ. ಆ್ಯಕ್ಚುಲಿ ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ x - 2 ಹೋಲ್ ಸ್ಕ್ವೇರ್ನ ಸಾಲ್ವ್ ಮಾಡಿದ್ರೆ, ಸಾರಿ x - 2ನ ಹೋಲ್ ಸ್ಕ್ವೇರ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ a - b ಹೋಲ್ ಸ್ಕ್ವೇರ್ ಫಾರ್ಮುಲಲ್ಲಿ ಈ ಇಕ್ವೇಷನ್ ಬರುತ್ತೆ. ಸೊ ಇದನ್ನು ಈಕ್ವೇಟ್ ಮಾಡೋದ್ರಿಂದ ಯು ವಿಲ್ ಗೆಟ್ x - 2 ಇಂಟು x - 2 is equal to 0. ಸೊ ಎರಡೂ ವ್ಯಾಲ್ಯೂ ಇಲ್ಲಿ x is equal to 2, x is equal to 2. ಬೋತ್ ದ ರೂಟ್ಸ್ ಆರ್ x is equal to 2 and 2. ಸರಿನಾ? ಸೊ 2, 2 ರೂಟ್ಸ್ ಇರುವಂತಹ ಆಪ್ಷನ್ನು ಎ ಅಲ್ಲಿ 1, 2 ಇದೆ, ಬಿಗೆ 0, 2 ಇದೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್ ಬಿಕಾಸ್ ದ ರೂಟ್ಸ್ ಆರ್ 2, 2. ಸರಿನಾ? ಓಕೆ, ಸೊ ಮೂವಿಂಗ್ ಆನ್ ಟು ದಿ ಕ್ವೆಶ್ಚನ್ ನಂಬರ್ 4. ದಿಸ್ ಇಸ್ ಅಗೇನ್ ಎ ಸಿಂಪಲ್ ಕ್ವೆಶ್ಚನ್. 2x - 3y ಒಂದು ಇಕ್ವೇಷನ್ ಕೊಟ್ಟಿದ್ದಾನೆ. 2x - 3y is equal to -1 ಅಂತ. ಆ್ಯಂಡ್ x is equal to 4. ಸೊ x is equal to 4, ದೆನ್ ದ ವ್ಯಾಲ್ಯೂ ಆಫ್ y. ಸೊ x ವ್ಯಾಲ್ಯೂ ಕೊಟ್ಟಿದ್ದಾನೆ, 4 ಹಾಕಿ. ಸೊ 2 4s are 8. ಸೊ 8 - 3y -1 ಆಗುತ್ತೆ. ಇದನ್ನು ಈ ಕಡೆ 3y ಆ ಕಡೆ ತೊಗೊಂಡೋಗಿ 8 ಈ -1 ಈ ಕಡೆಗೆ ಬಂದರೆ +1 ಆಗುತ್ತೆ. 3y becomes +3y. ಸೊ 8 + 1 is 9. 9 is equal to 3y. Therefore y is equal to 9/3. 9/3 ತಗೊಂಡ್ರೆ 3 3s are 9. Therefore y value will be 3. ಸೊ ಆಪ್ಷನ್ ಇರೋದು ಆಪ್ಷನ್ ಬಿ ಅಲ್ಲಿ. ಓಕೆ, ದ ಕರೆಕ್ಟ್ ಆನ್ಸರ್ ಇಸ್ ಗಿವನ್ ಇನ್ ಆಪ್ಷನ್ ಬಿ. ದಟ್ ವುಡ್ ಬಿ ದ ರೈಟ್ ಆನ್ಸರ್ ಫಾರ್ ಅಸ್. ಹಿಯರ್ ಕಮ್ಸ್ ದ ಫಿಫ್ತ್ ಕ್ವೆಶ್ಚನ್. ದ nth term of an arithmetic progression is given by an ಕೊಟ್ಟಿದ್ದಾನೆ. an is equal to
4 minus 3n. Then the common difference. ಸೊ ಕಾಮನ್ ಡಿಫ್ರೆನ್ಸ್ ಬೇಕು ಅಂತಂದರೆ ಯು ನೀಡ್ ಎನಿ ಟೂ ಟರ್ಮ್ಸ್. ಸೊ ಫಸ್ಟು A1 A2 ಕಂಡುಹಿಡಿದ್ರೆ ಕಾಮನ್ ಡಿಫ್ರೆನ್ಸ್ ಸಿಗುತ್ತೆ. ಸೊ A1 is equal to 4 minus 3 into 1. So this is equal to 4 minus 3. That is nothing but 1. Similarly, A2 ತಗೊಳ್ಳಿ. A2 is equal to 4 minus 3 into 2. That is nothing but 4 minus 3 2s are 6. 4 minus 6 ಏನು minus 2. Okay. Therefore, D value ನಮಗೆ ಗೊತ್ತೇ ಇದೆ. It is A2 minus A1. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಪ್ಲೀಸ್ ಹುಷಾರಾಗಿರಿ, ಈ ಕ್ವೆಶನ್ ಕನ್ಫ್ಯೂಸ್ ಆಗ್ಬೋದು. A2 is minus 2 minus of A1 is 1. ಸೊ minus 2 minus 1 would be nothing but minus 3. ಗೊತ್ತಾಗ್ತಿದೆಯಲ್ಲ? ಸೊ ದ ಕರೆಕ್ಟ್ ಆನ್ಸರ್ ಇಸ್ ಗಿವನ್ ಇನ್ ಆಪ್ಷನ್ ಬಿ -3. ಕೆಲವು ಸರಿ ಕನ್ಫ್ಯೂಸ್ ಮಾಡೋಕ್ಕೆ +3 ಕೂಡ ಕೊಟ್ಟಿರ್ತಾನೆ. ದಯವಿಟ್ಟು ಸರಿಯಾದ ಆಪ್ಷನ್ ನೋಡಿ ಶೇಡ್ ಮಾಡಿ, ಸರಿನಾ? ಸೊ ಹಿಯರ್ ಕಮ್ಸ್ ದ 6th question. There are 4 terms in an arithmetic progression in which sum of the first and the last term is 13. ಅಂದರೆ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಆ್ಯಡ್ ಮಾಡಿದ್ರೆ 13 ಬರುತ್ತಂತೆ. ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ ಮಿಡಲ್ ಟರ್ಮ್ ಇಸ್ 40. ದೆನ್ ದ ಟರ್ಮ್ಸ್ ಆಫ್ ಎನ್ APR. 4 ಆಪ್ಷನ್ಸ್ ಕೊಟ್ಟಿದ್ದಾನೆ. 4 ಬರ್ಕೊಳ್ಳಿ ಫಸ್ಟು. ಸೊ 4 ಕೊಟ್ಟಿರೋ ಆಪ್ಷನ್ ಬರ್ಕೊಂಡಿದ್ದೀನಿ. ಕಂಡೀಷನ್ ಏನು ಹೇಳ್ತಾರೆ? ಸಮ್ ಆಫ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಟರ್ಮ್ ಇಸ್ 13. ಸೊ ಫಸ್ಟ್ ಟರ್ಮು ಇಲ್ಲಿ ನೀವು ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ. ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಆ್ಯಡ್ ಮಾಡಿದ್ರೆ 13 ಬರುತ್ತಾ ನೋಡಿ. 3 + 9 is equal to 13 ಬರೋದಿಲ್ಲ. ಸೊ ದಿಸ್ ಇಸ್ ನಾಟ್ ದಿ ಆಪ್ಷನ್. 2 + 11 is equal to 13 ಇದು ಬರುತ್ತೆ. ಸೊ ಫಸ್ಟ್ ಕಂಡೀಷನ್ ಬಂದ ತಕ್ಷಣ ನೀವು ಸೆಲೆಕ್ಟ್ ಮಾಡಬಾರ್ದು, ಯಾಕಂದರೆ ಇಲ್ಲಿ ನೋಡಿ 2 + 11 ಇಲ್ಲೂ 13 ಬರುತ್ತೆ. ಅದಕ್ಕೋಸ್ಕರ ಆ್ಯಂಡ್ 2 + 14 13 ಬರಲ್ಲ. ಸೊ ಫಸ್ಟ್ ಎ ಮತ್ತು ಇದು ಸಿ, ಇದು ಸಿ, ಇದು ಡಿ. ಎ ಮತ್ತು ಸಿ ಆಗೋದೇ ಇಲ್ಲ. ಇವೆರಡರಲ್ಲಿ ರೈಟ್ ಆನ್ಸರ್ ಇರುತ್ತೆ. ನಾವು ಸೆಕೆಂಡ್ ಕಂಡೀಷನ್ ಹೇಳುತ್ತೆ ದ ಪ್ರಾಡಕ್ಟ್ ಆಫ್ ದ ಮಿಡಲ್ ಟರ್ಮ್ ಇಸ್ 40. ಸೊ ಮಿಡಲ್ ಟರ್ಮ್ 2 ಮಲ್ಟಿಪ್ಲೈ ಮಾಡಿದ್ರೆ 40 ಬರೋದು ಯಾವುದು? 6 8s are 48 ಇದಲ್ಲ, 5 8s are 40. ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ದ ಸಮ್ ಆಫ್ ದ ಫಸ್ಟ್ ಟರ್ಮ್ ಆ್ಯಂಡ್ ಲಾಸ್ಟ್ ಟರ್ಮ್ ಆ್ಯಡ್ ಮಾಡಿದ್ರೆ 13 ಬರುತ್ತೆ. ಪ್ರಾಡಕ್ಟ್ ಆಫ್ ದ ಮಿಡಲ್ ಟರ್ಮ್ ಇಸ್ 40. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನಾವು ಮೂವಿಂಗ್ ಆನ್ ಟು ದ 7th question. Moving on to the 7th one, the sum of the first n terms of the arithmetic progression ಕೊಟ್ಟಿದ್ದಾನೆ. Sn ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೋ ಬರ್ಕೊಳ್ಳಿ. Sn is equal to 2n square plus n. Then the AP is, ಇಲ್ಲೇನು ಕೊಟ್ಟಿರೋ 4 ಆಪ್ಷನಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅಂತ. ಫಸ್ಟು 2 ಟರ್ಮ್ಸ್ ಲೆಟ್ ಮಿ ಫೈಂಡ್ ಔಟ್. ಇಫ್ n is equal to 1 ಹಾಕಿದ್ರೆ S1 ಸಿಗುತ್ತೆ. ಸೊ S1 is equal to 2 into 1 square plus 1. 1 square 1, 1 2s are 2 plus 1. That is nothing but 3. ಓಕೆ, ಈಗ n is equal to 2 ಹಾಕಿದ್ರೆ S2 ಬರುತ್ತೆ. ಸೊ ದಿಸ್ is nothing but 2 into 2 square plus 2. ಅಂದರೆ n ಜಾಗದಲ್ಲಿ 2 ಹಾಕ್ತಾ ಇದ್ದೀನಿ. ದಿಸ್ is nothing but 2 square is 4. 4 2s are 8 plus 2. ಸೊ 8 plus 2 is equal to 10. ಓಕೆ, ಮತ್ತೆ ನೆನಪಿರಲಿ S1 ಮತ್ತು A1 ಎರಡು ಒಂದೇ. ಸೊ A1 is equal to 3 ಇರುವಂಥ ಸೀಕ್ವೆನ್ಸ್ ಯಾವುದು? ಆಪ್ಷನ್ ಎ ಅಥವಾ ಆಪ್ಷನ್ ಡಿ. ನೆಕ್ಸ್ಟು ಇದು ನೋಡಿ, ವೆರಿ ಇಂಪಾರ್ಟೆಂಟ್. S2 ಅಂದರೆ ಸಮ್ ಆಫ್ 2 ಟರ್ಮ್ಸ್. ಸಮ್ ಆಫ್ 2 ಟರ್ಮ್ಸ್ 10 ಬರೋದು ಎಲ್ಲಿ? ಈ ಆಪ್ಷನ್ ತೊಗೊಂಡ್ರೆ 8 + 3 11 ಬರುತ್ತೆ. ಇದಲ್ಲ. ಇದು ತೊಗೊಂಡ್ರೆ 3 + 7 is equal to 11. 3 + 7 is equal to 10. ಸೊ ಸಮ್ ಆಫ್ 2 ಟರ್ಮ್ಸ್ 10 ಬರೋದ್ರಿಂದ ಮೈ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ. ಗೊತ್ತಾಗ್ತಿದೆಯಾ? ಈ ಕ್ವೆಶ್ಚನ್ಗೆ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ಸೀಕ್ವೆನ್ಸ್ ಏನು ಬರುತ್ತೆ? 3 7 11 15 ಆ್ಯಂಡ್ ಸೋ ಆನ್. ಓಕೆನಾ? ಮೂವಿಂಗ್ ಆನ್ ಟು ದ 8th question. ದ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಸೊ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಏನು? 1 + 2 + 3 ಅಪ್ ಟು 10 ಬೇಕಂತೆ. ಇಲ್ಲಿ ನಮಗೆ S10 ಬೇಕು. ನೀವು ರೆಗ್ಯುಲರ್ ಪ್ರೊಸೆಸ್ಸಲ್ಲಿ ಮಾಡಿ, ನಾನು ರೆಗ್ಯುಲರ್ ಪ್ರೊಸೆಸ್ ಮಾಡೋದಿಲ್ಲ. ಬಿಕಾಸ್ ಹಿಯರ್ ಐ ವಿಲ್ ಗಿವ್ ಯು ಅ ಶಾರ್ಟ್ಕಟ್ ಮೆಥಡ್. ಏನು ಶಾರ್ಟ್ಕಟ್ ಮೆಥಡ್ ಅಂದರೆ ನೆನ್ಪಿಟ್ಕೊಳ್ಳಿ. ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಫಾರ್ಮುಲಾ ನನಗೆ ಗೊತ್ತಿದೆ. n into n + 1 ಡಿವೈಡೆಡ್ ಬೈ 2 ಅಂತ ನೆನಪಿರಲಿ. ಇದು ಸಮ್ ಆಫ್ ಫಸ್ಟ್ n ಟರ್ಮ್ಸ್, ಕಂಟಿನ್ಯೂಸ್ n ಟರ್ಮ್ಸ್. ನನಗೆ ಬೇಕಿರೋದು ಸಮ್ ಆಫ್ 10 ಟರ್ಮ್ಸ್ ಅಲ್ವಾ? ಅವನು ಎಷ್ಟು ಟರ್ಮ್ಸ್ ಕೊಡ್ತಾನೋ n is equal to ಆ ನಂಬರ್ ಹಾಕಿ. ಸೊ 10 into 10 + 1 ಡಿವೈಡೆಡ್ ಬೈ 2. ಸೊ ದಿಸ್ ಇಸ್ ನಥಿಂಗ್ ಬಟ್ ಈ 2 1s are 2 5s ಆಗುತ್ತೆ. ಸೊ ಇಟ್ ಈಸ್ 5 into 10 + 1 ಏನು? 11. ಸೊ 5 into 11 is to 55. ಸೊ ನನ್ನ ಕರೆಕ್ಟ್ ಆನ್ಸರು 55. 55 ಇರುವಂಥ ಆಪ್ಷನ್ ಏನು? ಆಪ್ಷನ್ ಎ. ಬಿಕಾಸ್ ಎ ಎಲ್ 55 550 65 110 ಇದೆ. ರೈಟ್ ಆನ್ಸರ್ ಇಸ್ 55. ಮತ್ತೆ ಹೇಳ್ತಾ ಇದ್ದೀನಿ, ನಾನು ಒಂದು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿದ್ದೀನಿ. ದೆರ್ ಇಸ್ ಅ ಫಾರ್ಮುಲಾ ಫಾರ್ ಸಮ್ ಆಫ್ n ಟರ್ಮ್ಸ್. ಅದನ್ನು ಯೂಸ್ ಮಾಡಿಕೊಂಡು
ಈ ವ್ಯಾಲ್ಯೂ ಕೊಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ ಈ ಸ್ಟೆಪ್ ಇಷ್ಟ ಆಗಲಿಲ್ಲ ಅಂತಂದರೆ ನಿಮ್ಮ ಒರಿಜಿನಲ್ ಪ್ರೊಸೀಜರ್ ಇಲ್ಲಿ ಎ ತಗೊಳ್ಳಿ, ಡಿ ಮತ್ತು ಡಿ ಕೂಡ 1 ಬರುತ್ತೆ. ಯು ಜಸ್ಟ್ ಕ್ಯಾಲ್ಕುಲೇಟ್ S10. ಓಕೆನಾ? ಸರಿ, ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ ಇನ್ ದಿಸ್. ಲೆಟ್ಸ್ ಟೇಕ್ ಅಪ್ ದಿ 9th ಕ್ವೆಶ್ಚನ್. ಓಕೆ, ಸೊ ನಮ್ಮ 9th ಕ್ವೆಶ್ಚನ್ ಏನು ಹೇಳುತ್ತೆ ನೋಡೋಣ. ಇನ್ ಎನ್ AP, ಫಸ್ಟ್ ಟರ್ಮ್ ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಆರ್ 5 and 3. ಸೊ ಫಸ್ಟ್ ಟರ್ಮ್ ಅಂದರೆ ಏನು? ಎ ಈಸ್ ಈಕ್ವಲ್ ಟು 5 ಅಂತೆ. ಕಾಮನ್ ಡಿಫ್ರೆನ್ಸ್ ಅಂದರೆ ಡಿ, ದಟ್ ಈಸ್ ಈಕ್ವಲ್ ಟು 3 ಅಂತೆ. 20th ಟರ್ಮ್ ಇಸ್ ಕ್ವೆಶ್ಚನ್ ಮಾರ್ಕ್, ಅಂದರೆ A20 ಈಸ್ ಕ್ವೆಶ್ಚನ್ ಮಾರ್ಕ್. ನಮ್ಗೆ ಗೊತ್ತು AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ. ಸೊ A20 ಈಸ್ ಈಕ್ವಲ್ ಟು A ಪ್ಲಸ್ 20 ಮೈನಸ್ 1 ಅಂದರೆ 19D. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ A ವ್ಯಾಲ್ಯೂ 5 ಪ್ಲಸ್ 19 ಇಂಟು 3. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 5 ಪ್ಲಸ್ 19 3s are 57 ಬರುತ್ತೆ. ಬಿಕಾಸ್ 23s are 60 ಬರೋದ್ರಿಂದ 19 3s are 57. 57 ಪ್ಲಸ್ 5 ಎಷ್ಟಾಗುತ್ತೆ? 62 ಇಸ್ ದ ರೈಟ್ ಆನ್ಸರ್. ಗೊತ್ತಾಗ್ತಿದೆಯಾ ಪ್ರಿಯಾ? ಗೊತ್ತಾಗ್ತಿದೆಯೇನಪ್ಪ? ಸಂತೋಷ ನಿನಗೆ? ಓಕೆ, ಸೊ ಕರೆಕ್ಟ್ ಆಪ್ಷನ್ ಕೊಟ್ಟಿರುವಂಥದ್ದು 62 ಎಲ್ಲಿದೆ? ಆಪ್ಷನ್ ಎ ಎಲ್ಲಿದೆ? ಆ್ಯಂಡ್ ದಟ್ ವುಡ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಸರಿನಾ? AP ಯೂಶ್ವಲಿ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ಸ್ ಬರೋದಿಲ್ಲ. ಸ್ವಲ್ಪ ಕಾನ್ಸೆಪ್ಟು ಮತ್ತು ಫಾರ್ಮುಲಾ ಕೊಟ್ಟಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್. ಓಕೆ, ನಾವು ಮೂವಿಂಗ್ ಆನ್ ಟು ದ 10th ಕ್ವೆಶ್ಚನ್. ಸೊ 10th ಕ್ವೆಶ್ಚನ್ ಸೇಸ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್. ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರೆಟಿಕ್ ಇಕ್ವೇಷನ್. ಕ್ವಾಡ್ರೆಟಿಕ್ ಇಕ್ವೇಷನ್ ಏನು ಕೊಟ್ಟಿದ್ದಾನೆ? ಯು ಹ್ಯಾವ್ 2x² ಮೈನಸ್ 5x ಪ್ಲಸ್ 3 ಈಕ್ವಲ್ ಟು 0. ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಅಂದರೆ ಏನು? ಡೆಲ್ಟಾ ವ್ಯಾಲ್ಯೂ. ಸೊ ಡೆಲ್ಟಾ ವ್ಯಾಲ್ಯೂ ವಿ ನೋ ಇಟ್ ಈಸ್ b² ಮೈನಸ್ 4ac. b² ಅಂದ್ರೇನು? b ವ್ಯಾಲ್ಯೂ ಮೈನಸ್ 5 ಇದೆ, ದಯವಿಟ್ಟು ನೆಗೆಟಿವ್ ಇದ್ದರೂ ತಗೊಳ್ಳಿ. b² ಮೈನಸ್ 4 ಇಂಟು a ವ್ಯಾಲ್ಯೂ ಇಸ್ 2, c ವ್ಯಾಲ್ಯೂ ಇಸ್ 3. ಸೊ 5² 25 ಆಗುತ್ತೆ, ನೆಗೆಟಿವ್ ಇದ್ದರೂ ಪಾಸಿಟಿವ್ ಆಗೋಗುತ್ತೆ. ಮೈನಸ್ 4 2s are 8, 8 3s are 24. ಓಕೆ, ಸೊ 25 ಮೈನಸ್ 24 ತಪ್ಪಾಡೋ ಚಾನ್ಸೇ ಇಲ್ಲ, 1. ಓಕೆ, ಸೊ ಆಪ್ಷನ್ಸ್ ಏನಿದೆ? 25, 49 ಪ್ಲಸ್ 1 ಮೈನಸ್ 1 ಇದೆ, ಆಲ್ರೆಡಿ ನೋಡಿದ್ದೀವಿ. ಕರೆಕ್ಟ್ ಆನ್ಸರ್ ಇಸ್ ಪ್ಲಸ್ 1. ದಯವಿಟ್ಟು ಇಲ್ಲಿ ಸಬ್ಟ್ರಾಕ್ಟ್ ಮಾಡುವಾಗ ತಪ್ಪು ಬರಿಬೇಡಿ. ಓಕೆ, ಬಿಗರ್ ವ್ಯಾಲ್ಯೂ 25 ಇರುತ್ತೆ, 25 ಮೈನಸ್ 24 ಇಸ್ 1 ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸರಿನಾ? ಓಕೆ, ಲೆಟ್ಸ್ ಟೇಕ್ ಅಪ್ ದ 11th ಒನ್. 11th ಒನ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶ್ಚನ್, ನಿಮಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ದ ರೂಟ್ಸ್ ಆಫ್ ದ ಕ್ವಾಡ್ರೆಟಿಕ್ ಇಕ್ವೇಷನ್ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ನೆನಪಿದೆ ತಾನೆ? ಸೊ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಅಂದರೆ ಫಾರ್ಮುಲಾ ಮೆಥಡ್ ಅಂದರೆ ಡೈರೆಕ್ಟಾಗಿ ಕಣ್ಣು ಮುಚ್ಕೊಂಡೇ ಬರೆದ್ಬಿಡ್ತಾರೆ ಕೆಲವು ಮಕ್ಕಳು. x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಇಲ್ಲಿ ಗಂಟ ಬರೀತೀರಾ. ಬಟ್ ಇಲ್ಲಿ ಕರೆಕ್ಟಾಗಿ ಹುಡುಕಬೇಕು ಆಪ್ಷನ್ ಯಾವುದರಲ್ಲಿ ಸರಿ ಇದೆ ಅಂತ. ಓಕೆ, ಸೊ ಯು ಕ್ಯಾನ್ ಚೆಕ್ ಯುವರ್ ರೈಟ್ ಆನ್ಸರ್ಸ್ ಯುವರ್. ಸೊ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಕರೆಕ್ಟ್ ಆಪ್ಷನ್ನು ಆಪ್ಷನ್ ಡಿ ಯಲ್ಲಿದೆ. ಬೇಕಿದ್ರೆ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಬೈ 2a. ಓಕೆ, ಯಾವುದೇ ಕಾರಣಕ್ಕೂ ಈ ಕ್ವೆಶ್ಚನಲ್ಲಿ ನಿಮಗೆ ಡೌಟ್ ಬರೋದೇ ಇಲ್ಲ, ಯಾಕಂದರೆ ನಿಮಗೆ ಆನ್ಸರ್ ಗೊತ್ತಿದೆ. ನಾವು ಮೂವಿಂಗ್ ಆನ್ ಟು ದ 12th ಒನ್. ಹಿಯರ್ ಕಮ್ಸ್ ದ 12th ಕ್ವೆಶ್ಚನ್. ದ ಲೆಂತ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್. ಓಕೆ, ರೆಕ್ಟ್ಯಾಂಗಲ್ ಇದೆ, ಲೆಂತ್ ಇಸ್ ಇದು ಲೆಂತು, ಇದು ಬ್ರೆಡ್ತು. ಲೆಂತ್ ಇಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್ ಇದೆಯಂತೆ. ಇಫ್ ದ ಏರಿಯಾ ಈಸ್ ಸ್ಕ್ವೇರ್ 50 ಸ್ಕ್ವೇರ್ ಯೂನಿಟ್ಸ್, ಏರಿಯಾ ಇಸ್ 50 ಸ್ಕ್ವೇರ್ ಯೂನಿಟ್ಸ್ ಇದ್ದರೆ ದೆನ್ ಇಟ್ಸ್ ಲೆಂತ್ ಆ್ಯಂಡ್ ಬ್ರೆಡ್ಸ್ ಆರ್. ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು ಅಂತ. ನಾವು ರಿಮೆಂಬರ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ಇಸ್ ಈಕ್ವಲ್ ಟು L ಇಂಟು ಬಿ. ನೆನಪಿರಲಿ, ಏರಿಯಾ 50 ಬರಬೇಕಂತೆ. 50 ಬರಬೇಕಂತಂದರೆ ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು ನಾವು ಸಿಯರ್ ಎಸ್ ಟೋಲ್ಡ್ ಯು ದಟ್ ದ ಲೆಂತ್ ಇಸ್ ಡಬಲ್, ಟ್ವೈಸ್ ದ ಬ್ರೆಡ್ತ್ ಅಂದರೆ ಲೆಂತು ಬ್ರೆಡ್ತ್ನ ಡಬಲ್ ಇರುತ್ತೆ. ಡಬಲ್ ಅಂದ ತಕ್ಷಣ ಕೊಟ್ಟಿರೋ ಆಪ್ಷನ್ಸಲ್ಲಿ ಒಂದು 5 and 10 ಅಥವಾ ಇನ್ನೊಂದು 10 and 5. ಇವೆರಡು ಕೇಸಲ್ಲಿ ನಮಗೆ ಆನ್ಸರ್ ಬರುತ್ತೆ. ಬಿಕಾಸ್ 5 10s are 50 ಅಥವಾ 10 5s are 50. ಈ ಎರಡು ಆಪ್ಷನ್ನು ರೂಲ್ಡ್ ಔಟ್. 5 5s are 25, ಸೊ ಏರಿಯಾ 25 ಬರೋದೇ ಇಲ್ಲ. ಆ್ಯಂಡ್ 25 ಪ್ಲಸ್ 25 ಇಂಟು 5 50 ಬರೋದೇ ಇಲ್ಲ. ನಾವು ಇಲ್ಲಿ now tell me whether I should take 5 into 10 ಅಥವಾ 10 into 5. ಎರಡೂ 50ನೇ. ಆದರೆ ರಿಮೆಂಬರ್, ಲೆಂತ್ ಇಂಟು ಬ್ರೆತ್ ತೊಗೊಳ್ಳುವಾಗ ಅವನೇ ಹೇಳ್ತಿದ್ದಾನೆ ಲೆಂತ್ ಇಸ್ ಡಬಲ್ ದ ಬ್ರೆತ್, ಅಂದರೆ ಲೆಂತೇ ಜಾಸ್ತಿ ಇರುತ್ತೆ. ದೇರ್ ಫೋರ್ ಆ್ಯಕ್ಚುಲಿ ಲೆಂತ್ ಶುಡ್ ಬಿ 10 units ಆ್ಯಂಡ್ ದ ಬ್ರೆತ್ ಶುಡ್ ಬಿ 5 units. ಗೊತ್ತಾಗ್ತಿದೆಯಾ? ಸೊ 10 units ಆ್ಯಂಡ್ 5 units ಅವನೇ ಕೊಟ್ಟಿದ್ದಾನೆ. ಲೆಂತ್ ಫಸ್ಟ್ ಕೇಳಿ ಆಮೇಲೆ ಬ್ರೆತ್ ಕೇಳಿದ್ದಾನೆ. ಇನ್ ಕೇಸ್ ಎಕ್ಸಾಮಲ್ಲಿ ಸೇಮ್ ಕ್ವೆಶ್ಚನ್ನ ಫಸ್ಟು ಬ್ರೆತ್ ಕೇಳಿ ಆಮೇಲೆ ಲೆಂತ್ ಕೇಳಿದ್ರೆ ಆಪ್ಷನ್ ಎ ಸರಿ ಇರುತ್ತೆ. ಬಟ್ ಫಾರ್ ದಿಸ್ ಕ್ವೆಶ್ಚನ್, ಸಿನ್ಸ್ ಫಸ್ಟ್ ವ್ಯಾಲ್ಯೂ ನೋನ್ ಈಸ್ ಲೆಂತ್, ಸೊ ಲೆಂತ್ ವಿಲ್ ಬಿ 10 centimeter and breadth will be 5 centimeter. Are you following? So because
10 into 5 will give me 50. We can see here the length is double the breadth. ಗೊತ್ತಾಗ್ತಿದೆಯಲ್ಲ? So hope you don't have any confusion in this question. ಸರಿನಾ? Okay, let's take up the 13th one. So 13th question says, which of the following is a quadratic equation? So ಕೊಟ್ಟಿರೋ 4 ಆಪ್ಷನಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಯಾವುದು? ನೋಡಿದ್ರೇ ಗೊತ್ತಾಗ್ತದೆ ಆಪ್ಷನ್ ಸಿ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ, ಬಿಕಾಸ್ ದರ್ ಇಸ್ ನೋ ಎಕ್ಸ್ ಸ್ಕ್ವೇರ್ ಟರ್ಮ್. ನಾವು ಇಫ್ ಯು ಲುಕ್ ಎಟ್ ಆಪ್ಷನ್ ಬಿ, ಇಫ್ ಯು ಎಕ್ಸ್ಪ್ಯಾಂಡ್ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಗೇನ್ ಯು ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್. ಎರಡು ಸೈಡ್ ಎಕ್ಸ್ ಸ್ಕ್ವೇರ್ ಇದ್ದರೆ ಕ್ಯಾನ್ಸಲ್ ಆಗೋಗುತ್ತೆ. ದಿಸ್ ಇಸ್ ನಾಟ್ ಎಕ್ಸ್ ಸ್ಕ್ವೇರ್ ಕ್ವಾಡ್ರಾಟಿಕ್ ಇಕ್ವೇಷನ್. ಡಿ ಆಪ್ಷನ್ ನೋಡೋಕ್ಕೆ ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ಇದೆ, ಆದರೆ ಇದು 1/x ಇರೋದ್ರಿಂದ ಇಫ್ ಯು ಟೇಕ್ ದಿ ಎಲ್ಸಿಎಂ ಅಂಡ್ ಕ್ರಾಸ್ ಮಲ್ಟಿಪ್ಲೈ ದಿಸ್ ವಿಲ್ ಬಿ ಎಕ್ಸ್ ಕ್ಯೂಬ್. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲ, ಇಟ್ಸ್ ಅ ಕ್ಯೂಬಿಕ್ ಇಕ್ವೇಷನ್. ದೇರ್ ಫೋರ್ ಅವರ್ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಇಸ್ ದಿಸ್ ಇಕ್ವೇಷನ್. ಯಾವುದು? ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3x. ಬೇಕಾದ್ರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ದಿಸ್ ಇಸ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇಸ್ ಈಕ್ವಲ್ ಟು 3x ಇರುತ್ತೆ. ಸೊ ಇದನ್ನು ನೀವು ಸಾಲ್ವ್ ಮಾಡೋದಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0. ನಿಮಗೆ ಸೊಲ್ಯೂಷನ್ ಬೇಕಾಗಿಲ್ಲ, ಯಾವುದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದರೆ ಸಾಕು, ಜಸ್ಟ್ ಐಡೆಂಟಿಫಿಕೇಷನ್. ಸೊ ಔಟ್ ಆಫ್ ದ 4 ಗಿವನ್ ಆಪ್ಷನ್ಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಮೋಹನ, ಗೊತ್ತಾಗ್ತಿದೆಯಲ್ಲಪ್ಪ? ಓಕೆ, ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್. ಲೆಟ್ಸ್ ಟೇಕ್ ಅಪ್ ದಿ 14th one. Question number 14 trigonometry ಮೇಲೆ ವೆರಿ ಈಸಿ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ಆ್ಯಂಗಲ್ಸ್ ಆರ್ ನಾಟ್ ಡಿಫೈನ್ಡ್? ಈ 4 ಆಪ್ಷನಲ್ಲಿ ಯಾವುದಕ್ಕೆ ವ್ಯಾಲ್ಯೂ ನಾಟ್ ಡಿಫೈನ್ಡ್ ಅಂದರೆ ವ್ಯಾಲ್ಯೂ ಹೇಳೋಕ್ಕೆ ಬರೋದಿಲ್ಲ. ಸೈನ್ 90 ಗೊತ್ತಿದೆ, ಇಟ್ ಈಸ್ 1 ಅಂತ. ಕಾಸ್ 90 ವ್ಯಾಲ್ಯೂ ಅದು ಗೊತ್ತಿದೆ, ದಟ್ ಈಸ್ 0. ಎಸ್, ಕಾಸ್ 90 ಈಸ್ 0. Now cot 90 is nothing but cot is cos by sin ತಾನೆ. So 0/1 that is also 0. Actually tan 90 is not defined. ನಮ್ಮೆಲ್ಲರಿಗೂ ಗೊತ್ತು tan 90 degree value is either ನೀವು ಇನ್ಫಿನಿಟಿ ಅಂತ ಬರಿತೀವಿ ಅಥವಾ ಎನ್ ಡಿ ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ಸೊ ಔಟ್ ಆಫ್ ದ 4 ಗಿವನ್ ಆಪ್ಷನ್ಸ್ ದ ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ಆ್ಯಂಗಲ್ ವಿಚ್ ಇಸ್ ನಾಟ್ ಡಿಫೈನ್ಡ್ ಇಸ್ tan 90. tan 90 ಡಿಫೈನ್ ಆಗಿಲ್ಲ. ಓಕೆನಾ? ಸೊ ಈ ಕ್ವೆಶ್ಚನ್ಗೆ ಆಪ್ಷನ್ ಸಿಕ್ಕಿದೆ. ಆ್ಯಂಡ್ ನಾವು 15th ಕ್ವೆಶ್ಚನ್ಗೆ ಹೋಗ್ತಾ ಇದ್ದೀವಿ. ಸೊ ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 15. ಸೈನ್ ಟೀಟಾ ಇಸ್ ಈಕ್ವಲ್ ಟು 12/13, ದೆನ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಟೀಟಾ ಇಸ್. ಸೊ ಇದೇ ಸಮಸ್ಯೆ ಬಂದಿರೋದು. ಸೈನ್ ಟೀಟಾ ಕೊಟ್ಟು ಇನ್ ಕೇಸ್ ಕೋಸಿಕೆಂಟ್ ಟೀಟಾ ಕೊಟ್ಟರೆ ಬೇಕಿದ್ರೆ ರೆಸಿಪ್ರೋಕಲ್ ತಗೊಳ್ತೀವಿ, ವಿಚ್ ಇಸ್ ದ 13/12. ಆದರೆ ನನಗೆ ಬೇಕಾಗಿರೋದು ಟ್ಯಾನ್ ಟೀಟಾ. ಸೊ ಸೈನ್ ಅಥವಾ ಕಾಸ್ ಕೊಟ್ಬಿಟ್ಟು ಟ್ಯಾನ್ ಕೇಳಿದ್ರೆ ನೀವು ಟ್ರಯಾಂಗಲ್ ಹಾಕ್ಕೊಳ್ಳೇಬೇಕು. So take a right angle triangle here. Okay, I have taken a right angle triangle ABC, right angled at B. So sin value ಇಲ್ಲಿ ಟೀಟಾ ತಗೊಂಡಿದ್ದೀರಿ. ಸೊ ಹೌ ಡು ಯು ಡಿಫೈನ್ ಸೈನ್? ನಮ್ಗೆ ಗೊತ್ತು ಸೈನ್ ಅಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್ ಅಂತ. ಈ ಆ್ಯಂಗಲ್ಗೆ ಆಪೋಸಿಟ್ಟು 12 ಇದೆ, ಹೈಪೋಟಿನಿಯಸ್ 13 ಇದೆ. ಈಗ ಈ ವ್ಯಾಲ್ಯೂ ಕಂಡುಹಿಡಿಬೇಕು. ಅದನ್ನು ನಾನು ನಿಮಗೆ ಬಿಡ್ತೀನಿ. ಏನದು? ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ಕಂಡುಹಿಡಿಬೇಕು. ಐ ವಿಲ್ ಡೈರೆಕ್ಟ್ಲಿ ರೈಟ್ ದಿಸ್ ಈಸ್ ಈಕ್ವಲ್ ಟು 5 ಬಿಕಾಸ್ ದೀಸ್ 3 ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. 5, 12 ಮತ್ತು 13 ದ ಪೇರ್ 5, 12 ಆ್ಯಂಡ್ 13 ಆರ್ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಯಾವಾಗ ಬರಿಬೋದು? 13 ಹೈಪೋಟಿನಿಯಸಲ್ಲಿ ಇದ್ದರೆ ಮಾತ್ರ. ಇನ್ ಕೇಸ್ ಇಲ್ಲಿ 5 ಇದ್ದರೆ ಇಲ್ಲಿ 12 ಇರುತ್ತೆ, ಇಲ್ಲಿ 12 ಇದ್ದರೆ ಇಲ್ಲಿ 5 ಇರುತ್ತೆ. ಓಕೆ, ಸೊ ಈಗ 3 ವ್ಯಾಲ್ಯೂ ಸಿಕ್ಕಾದ್ಮೇಲೆ ನೀವು ಯಾವುದು ಬೇಕಾದರೂ ಬರೀಬೋದು. ಸೊ ವಿ ನೋ ವಾಟ್ ಈಸ್ ಟ್ಯಾನ್. ಟ್ಯಾನ್ ಇಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಕರೆಕ್ಟ್ ಇದೆಯಾ? ಸೊ ದಟ್ ಈಸ್ ನಥಿಂಗ್ ಬಟ್ ಆಪೋಸಿಟ್ ವ್ಯಾಲ್ಯೂ ಏನು? ಟೀಟಾಗೆ ಆಪೋಸಿಟ್ ವ್ಯಾಲ್ಯೂ 12, ಅಡ್ಜಸೆಂಟ್ ವ್ಯಾಲ್ಯೂ ಇಸ್ 5. ಸೊ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 12/5. 12/5 ಆಪ್ಷನ್ ಯಾವುದರಲ್ಲಿದೆ ನೋಡಿ? ಆಪ್ಷನ್ ಸಿ, ಯು ಹ್ಯಾವ್ 12/5 ಆ್ಯಂಡ್ ದಟ್ ವುಡ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಓಕೆನಾ? ಅರ್ಥ ಆಗ್ತಿದೆಯಾ ಸಂಗೀತ? ಹೋಪ್ ಯು ಆರ್ ಫಾಲೋವಿಂಗ್ ದಿಸ್. ಓಕೆ, ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಹಿಯರ್ ಕಮ್ಸ್ ದ 16th ಕ್ವೆಶ್ಚನ್. ಇದು ಸ್ವಲ್ಪ ವರ್ಕ್ ಇದೆ. ಸೈನ್ ಆಫ್ ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1/2. ಒಂದು ಇಕ್ವೇಷನ್ ಕೊಟ್ಟಿದ್ದೇನೆ. ಸೈನ್ ಆಫ್ ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1/2. ಇನ್ನೊಂದು ಕಾಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1/2 ಅಂತ. ಓಕೆ, ವೇರ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಲೆಸ್ ದೆನ್ 90, ದೆನ್ ದ ವ್ಯಾಲ್ಯೂ ಆಫ್ ಆಲ್ಫಾ ಆ್ಯಂಡ್ ಬೀಟಾ, ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಕಂಡುಹಿಡಿಬೇಕಂತೆ. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ, ನೆನ್ಪಿಟ್ಕೊಳ್ಳಿ, ಸೈನ್ ವಾಟ್ ಆ್ಯಂಗಲ್ ಇಸ್ 1/2? ನೆನಪಿದೆಯಾ? ಸೈನ್ 30 ಡಿಗ್ರೀಸ್ ಇಸ್ 1/2 ತಾನೆ. 0, 1/2. ಸೊ ಸೈನ್ 30 ಡಿಗ್ರೀಸ್ ಅಂದರೆ ಯು ವಿಲ್ ಜಸ್ಟ್ ಗೆಟ್ ಆಲ್ಫಾ ಮೈನಸ್ ಬೀಟಾ ಶುಡ್ ಬಿ ಈಕ್ವಲ್ ಟು 30 ಡಿಗ್ರೀಸ್. ಐ ಯು ಫಾಲೋವಿಂಗ್? ಗೊತ್ತಾಗ್ತಿದೆಯಾ ಪ್ರಶಾಂತ? ಸೊ ಸೈನ್ 30 ಡಿಗ್ರೀಸ್ ಇಸ್ ಈಕ್ವಲ್ ಟು 1/2 ಬರೋದ್ರಿಂದ ಈ ವ್ಯಾಲ್ಯೂಗೆ 30 ಡಿಗ್ರಿ ಅಂತ ತಗೊಂಡಿದ್ದೀನಿ. ಇನ್ ದ ಸೇಮ್ ವೇ ಕಾಸ್ ವಾಟ್ ವ್ಯಾಲ್ಯೂ ಇಸ್ ಹಾಫ್?
ವಿ ನೋ ಕಾಸ್ 60 ಡಿಗ್ರೀಸ್ ಆಫ್. ಸೊ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ 60 ಡಿಗ್ರಿ ಹಾಕಬೇಕು. ಓಕೆ, ಈಗ ಸಾಲ್ವ್ ಮಾಡಿ ಆನ್ಸರ್ ಆಟೋಮ್ಯಾಟಿಕಲಿ ಬರುತ್ತೆ. ಜಸ್ಟ್ ಆ್ಯಡ್ ಮಾಡಿದ್ರೆ ಬೀಟಾ ಕ್ಯಾನ್ಸಲ್ ಆಗುತ್ತೆ. ಸೊ ಆಲ್ಫಾ ಪ್ಲಸ್ ಆಲ್ಫಾ ಇಸ್ 2 ಆಲ್ಫಾ ಆ್ಯಂಡ್ 30 ಪ್ಲಸ್ 60 is 90. Therefore, alpha value is 90 by 2. What is 90 by 2? I can easily write 45 degrees. Okay, so alpha plus beta ಎರಡು ಸೇರಿದ್ರೆ 60 ಬರಬೇಕು ಅಂತಂದರೆ ಡೆಫಿನೆಟ್ಲಿ ಬೀಟಾ ವ್ಯಾಲ್ಯೂ 45 ಅಲ್ಲಿ 60 45 ತೆಗಿಲಿ 15 ಡಿಗ್ರೀಸ್ ಬರುತ್ತೆ. Therefore, out of the given options, alpha is equal to 45 degrees and beta is equal to 15 degrees. This you can find it in option B. ಓಕೆ, ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇದು. ಓಕೆ, ಗೊತ್ತಾಗ್ತಿದೆಯಲ್ಲ? ವಿ ನೋ ದಟ್ ನಾವು ಒಂದು ನಿಮಿಷದ ಮೇಲೆ ಒಂದು ಕ್ವೆಶ್ಚನ್ನ ತೊಗೊಳಕ್ಕಾಗೋದಿಲ್ಲ. ಆದಷ್ಟು ಬೇಗ ಸಾಲ್ವ್ ಮಾಡಿ. ದಟ್ ಡಸಂಟ್ ಮೀನ್ ಯು ಹ್ಯಾವ್ ಟು ಬಿ ಇನ್ ಅ ಹರಿ. ಅರ್ಜೆಂಟ್ ಮಾಡಬೇಡಿ, ಆದರೆ ಕರೆಕ್ಟಾಗಿ ಮಾಡಿ. ಸರಿನಾ? ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ಅಗೇನ್ ಆನ್ ಟ್ರಿಗ್ನೋಮೆಟ್ರಿ. ಯೂಶಲಿ ಸ್ಟೂಡೆಂಟ್ಸ್ ಟ್ರಿಗ್ನೋಮೆಟ್ರಿ ಅಂದರೆ ಕನ್ಫ್ಯೂಷನ್ ಅಂತೀರಾ. ಇಟ್ಸ್ ಆ್ಯಕ್ಚುಲಿ ವೆರಿ ಈಸಿ ಚಾಪ್ಟರ್. ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 48 ಡಿಗ್ರೀಸ್ ಆ್ಯಂಡ್ ಸೈನ್ ಸ್ಕ್ವೇರ್ 42 ಡಿಗ್ರೀಸ್. ಈ ಥರ ಕೊಟ್ಟರೆ ಹೇಗೆ ಸರ್ ಕಂಡುಹಿಡಿಯೋದು? ನಮಗೆ 48 ಡಿಗ್ರೀಸ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ಇಲ್ವಲ್ಲ ಸರ್ ಅಂತ ನೀವು ಅನ್ಬೋದು. ಅಫ್ಕೋರ್ಸ್ ಸ್ಟ್ಯಾಂಡರ್ಡ್ ಆ್ಯಂಗಲ್ ಇಲ್ಲ, ಆದರೂ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನಾನು ಇದನ್ನು ಒಂದು 15 ಸೆಕೆಂಡ್ಸಲ್ಲಿ ಆನ್ಸರ್ ಹೇಳ್ಬಿಡ್ತೀನಿ. ಸೊ ಸೈನ್ ಸ್ಕ್ವೇರ್ 48 ಡಿಗ್ರೀಸ್ ಪ್ಲಸ್ ಈ ಸೈನ್ನ ನಾನು ಏನು ಬರೀತೀನಿ, ಇಟ್ ಕ್ಯಾನ್ ರೈಟ್ ಸೈನ್ ಆಫ್ 90 ಮೈನಸ್ ಟೀಟಾ ಇಸ್ ನಥಿಂಗ್ ಬಟ್ ಕಾಸ್ ಟೀಟಾ ತಾನೆ. ಸೊ ಇದನ್ನು ಕಾಸ್ ಆಫ್ 90 ಮೈನಸ್ ಟೀಟಾ ಅಂತ ಬರೀತೀನಿ. ಸೊ ಕಾಸ್ ಆಫ್ 90 ಡಿಗ್ರೀಸ್ ಮೈನಸ್ ಟೀಟಾ ಯಾವುದು 42 ಡಿಗ್ರೀಸ್ ಹೋಲ್ ಸ್ಕ್ವೇರ್ ಆಚೆ ತಗೊಳ್ತೀನಿ. ಸೊ ಯು ವಿಲ್ ಗೆಟ್ ಸೈನ್ ಸ್ಕ್ವೇರ್ 48 ಡಿಗ್ರೀಸ್ ಪ್ಲಸ್ ಈಗ ಸ್ಕ್ವೇರ್ ಒಳಗಡೆ ತಗೊಳ್ತೀನಿ. ಐಲ್ ಗೆಟ್ ಕಾಸ್ ಸ್ಕ್ವೇರ್. ವಾಟ್ ಈಸ್ 90 ಡಿಗ್ರೀಸ್ ಮೈನಸ್ 42? ಡೆಫಿನೆಟ್ಲಿ 48 ಡಿಗ್ರೀಸ್. 90 ಮೈನಸ್ 42 is 48. ಈಗ ನೋಡಿ, ದಿಸ್ ಲುಕ್ಸ್ ಲೈಕ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ. ಕರೆಕ್ಟಾ? ಹಾಗೆ ಕಾಣಿಸ್ತಿದೆಯಾ? ಟೀಟಾ ಜಾಗದಲ್ಲಿ 48 ಡಿಗ್ರೀಸ್ ಇದೆ ಅಷ್ಟೇ. ಟೀಟಾ ಜಾಗದಲ್ಲಿ 48 ಡಿಗ್ರೀಸ್ ಇದೆ, ತೆಗೆದಾಕಿದ್ರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇದೆ. ದಿಸ್ ವ್ಯಾಲ್ಯೂ ಇಸ್ ಡೆಫಿನೆಟ್ಲಿ 1. ಯಾಕೆ? ಇಟ್ಸ್ ಅ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೊ ಯು ಹ್ಯಾವ್ ದಟ್ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಆ್ಯಸ್ 1. therefore the right answer is ಆಪ್ಷನ್ 1. ನೋಡಿ, ಸ್ಟ್ಯಾಂಡರ್ಡ್ ಆ್ಯಂಗಲ್ಲೇ ಗೊತ್ತಿರಬೇಕು ಅಂತೇನಿಲ್ಲ. ಸಮ್ಟೈಮ್ಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ನ ರಿಸಲ್ಟ್ ಯೂಸ್ ಮಾಡಿಕೊಂಡು ಕೂಡ ಸಾಲ್ವ್ ಮಾಡಬೇಕಾಗುತ್ತೆ. ದಟ್ ಈಸ್ ದ ಓನ್ಲಿ ವೇ ವೆನ್ ಇಟ್ ಈಸ್ ನಾಟ್ ಅ ಸ್ಟ್ಯಾಂಡರ್ಡ್ ಆ್ಯಂಗಲ್. ಸ್ಟ್ಯಾಂಡರ್ಡ್ ಆ್ಯಂಗಲ್ ಆಗಿದ್ದರೆ ಟೇಬಲಿಂದ ವ್ಯಾಲ್ಯೂ ತೊಗೊಂಡು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈ ಪ್ರಶ್ನೆಗೆ ಆಲ್ರೆಡಿ ಆನ್ಸರ್ ಸಿಕ್ಕಾಗಿದೆ. 1 is the answer and we are moving forward to the next question. So this question is application of trigonometry. A man observes a car from the top of a building of height 50 meter. ಸೊ ಒಂದು ಬಿಲ್ಡಿಂಗ್ ಇದೆ, ಹೈಟ್ 50 ಮೀಟರು. ಅದ್ರ ಮೇಲಿಂದ ಒಬ್ಬ ವ್ಯಕ್ತಿ ಒಂದು ಕಾರ್ನ ನೋಡ್ತಾ ಇದ್ದಾನೆ. ಸೊ ಬಿಲ್ಡಿಂಗ್ ಮೇಲಿಂದ ಕಾರ್ನ ಕೆಳಗಡೆ ಇರುವಂಥ ಕಾರ್ನ ನೋಡಿದ್ರೆ ಆ್ಯಂಗಲ್ ಆಫ್ ಡಿಪ್ರೆಷನ್ ವಿಲ್ ಬಿ ಫಾರ್ಮ್ಡ್ ವಿಚ್ ಇಸ್ 45 ಡಿಗ್ರೀಸ್. ನಾವು ದ ಕ್ವೆಶ್ಚನ್ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ ಆ್ಯಂಡ್ ದ ಫುಟ್ ಆಫ್ ದ ಬಿಲ್ಡಿಂಗ್. ಓಕೆ, ನಾವು ಲುಕ್ ಎಟ್ ದ ಡಯಾಗ್ರಾಮ್ ಬರ್ಕೊಬಿಡಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಕನ್ಸಿಡರ್ ದ ಡಯಾಗ್ರಾಮ್. ಒಬ್ಬ ವ್ಯಕ್ತಿ, ಇದು ಬಿಲ್ಡಿಂಗ್ ಅಂತ ಅಂದ್ಕೊಳ್ಳಿ, 50 ಮೀಟರ್ ಹೈಟ್. ಈ ಪಾಯಿಂಟಿಂದ ಇಲ್ಲೊಂದು ಕಾರ್ ಇದೆ, ಪಾಯಿಂಟ್ ಸಿ ಅಲ್ಲಿ ಕಾರ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಹೀಗೆ ನೋಡ್ದ ಅಂತಂದರೆ ಆ್ಯಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರೀಸ್ ಇದೆಯಂತೆ. ಸೊ ಹೌ ಫಾರ್ ಡಿಸ್ಟೆನ್ಸ್ ಬಿಟ್ವೀನ್ ಕಾರ್ ಆ್ಯಂಡ್ ದ ಫುಟ್ ಆಫ್ ದ ಬಿಲ್ಡಿಂಗ್, ಪಾಯಿಂಟ್ ಬಿ ವಿಲ್ ಬಿ ದ ಫುಟ್ ಆಫ್ ದ ಬಿಲ್ಡಿಂಗ್. ಈ ಡಿಸ್ಟೆನ್ಸ್ ಎಷ್ಟು ಅಂತ. ಸೊ ಈ ಆ್ಯಂಗಲ್ 45, ಇದನ್ನು ಟೀಟಾ ಅಂತ ತೊಗೊಂಡ್ರೆ ಆಪೋಸಿಟ್ ಗೊತ್ತಿದೆ, ಅಡ್ಜಸೆಂಟ್ ಬೇಕು. ಸೊ ಆಪೋಸಿಟ್ ಮತ್ತು ಅಡ್ಜಸೆಂಟ್ ಇರುವಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಟ್ಯಾನ್. ಸೊ ಆ್ಯಂಗಲ್ ಎಷ್ಟು 45. ಸೊ ಟ್ಯಾನ್ 45 is nothing but opposite. ಸೊ ಆಪೋಸಿಟ್ ಇಸ್ ಎ ಬಿ ಬೈ ಅಡ್ಜಸೆಂಟ್ ಇಸ್ ಬಿ ಸಿ ಅಥವಾ ಸಿ ಬಿ, ಏನಾದರೂ ತೊಗೊಳ್ಳಿ. therefore ವಾಟ್ ಈಸ್ ಟ್ಯಾನ್ 45 ಡಿಗ್ರೀಸ್? ಟ್ಯಾನ್ 45 ಡಿಗ್ರೀಸ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ, 1 ಅಂತ. ಆ್ಯಂಡ್ ವಾಟ್ ಈಸ್ ಎ ಬಿ? ಎ ಬಿ ಇಸ್ 50 ಡಿವೈಡೆಡ್ ಬೈ ಬಿ ಸಿ. therefore ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ ಈಸ್ ಆಲ್ಸೋ 50. ಅರ್ಥವಾಗ್ತಿದೆಯಾ? ಯೂನಿಟ್ಟು ಅಲ್ಲಿ ಮೀಟರ್ಸ್ ಇರೋದ್ರಿಂದ ಇದು ಮೀಟರ್ ಆಗುತ್ತೆ. therefore the right answer is the distance between the car and the foot of the building is 50 meters. ಕೊಟ್ಟಿರುವಂಥ ಆನ್ಸರಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ, 50 meters. ಓಕೆನಾ? ನೀವು ಡಯಾಗ್ರಾಮ್ ಕರೆಕ್ಟಾಗಿ ಬರ್ಕೊಂಡ್ರೆ ಈ ಕ್ವೆಶ್ಚನ್ನು ಮಿಸ್ ಆಗೋ ಚಾನ್ಸೇ ಇಲ್ಲ. ಓಕೆ, ಬಿಕಾಸ್ ಮೋಸ್ಟ್ಲಿ ಇಲ್ಲಿ ಬರೋದು ನಿಮಗೆ ಟ್ಯಾನ್ 45, ಟ್ಯಾನ್ 60 ಅಥವಾ ಟ್ಯಾನ್ 30 ಅಷ್ಟೇ. ಬೇರೆ ಇನ್ನೆರಡು 0 ಮತ್ತು 90 ಕೂಡ ಬರೋದಿಲ್ಲ. ಪ್ಲೀಸ್ ಆ ವ್ಯಾಲ್ಯೂಸ್ ಗೊತ್ತಿದ್ದರೆ ಈ ಕ್ವೆಶ್ಚನ್ನ ದಯವಿಟ್ಟು ಬಿಡಬೇಡಿ. ಕ್ವೆಶ್ಚನ್ನ ಓದೋಕ್ಕೆ ಕಷ್ಟ ಅಂದ್ಕೋಬೇಡಿ. ಇಟ್ ವುಡ್ ಬಿ ಅ ವೆರಿ ಈಸಿ ಕ್ವೆಶ್ಚನ್ ಫಾರ್ 1 marks. ಓಕೆನಾ? Now, okay, let's take up the next question. Here comes the 19th question.
The coordinates of the point which divides the line joining the points A and B in the ratio m1 is to m2. ಯೂಶಲಿ ನಮಗೆ m is to n ರೇಷಿಯೋ ಗೊತ್ತು, m1 is to m2 ಅಂದರೆ ಏನು ಅವ್ನು ಕೇಳ್ತಿರೋದು ಸೆಕ್ಷನ್ ಫಾರ್ಮುಲಾ. ಸೊ ಸೆಕ್ಷನ್ ಫಾರ್ಮುಲಾ ಬರೀ ಗೊತ್ತಿದ್ರೆ ನೀಟಾಗಿ ಯಾವುದು ಅಂತ ಹುಡುಕಿ ಟಿಕ್ ಮಾಡ್ಬೋದು. ಓಕೆ, ಸೊ ರೇಷಿಯೋ m1 ಮತ್ತು m2 ಇರೋದ್ರಿಂದ ಯೂಶಲಿ mx2 nx1 ತಗೊಳ್ತೀರಿ. ಇಲ್ಲಿ m1 m2 ಇರೋದ್ರಿಂದ m1x2 ಪ್ಲಸ್ m2x1 ಡಿವೈಡೆಡ್ ಬೈ m1 ಪ್ಲಸ್ m2, m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ m1 ಪ್ಲಸ್ m2 ಇರೋದು ಇವೆರಡೇ ಆಪ್ಷನು. ಇದರಲ್ಲಿ mx2 ಸೊ m1 x2 ಬರಬೇಕು. ಗೊತ್ತಾಗ್ತಿದೆಯಾ? ಪ್ಲೀಸ್ ಕನ್ಫ್ಯೂಸ್ ಆಗಬೇಡಿ, ಎರಡು ತುಂಬ ಹತ್ತಿರನೇ ಇದೆ. ಆದರೆ ಕೊಟ್ಟಿರುವಂಥ ಇದರಲ್ಲಿ ಕರೆಕ್ಟ್ ಆನ್ಸರು ಆಪ್ಷನ್ ಸಿ. ಓಕೆ, ಹೋಪ್ ನಿಮ್ಗೆ ಇದರಲ್ಲಿ ಯಾವುದು ಕನ್ಫ್ಯೂಷನ್ ಇರೋದಿಲ್ಲ, ಯಾಕಂದರೆ ಇದು ಬರೀ ಫಾರ್ಮುಲಾ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸರಿನಾ? ಓಕೆ, ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಓಕೆ, ದ ನೆಕ್ಸ್ಟ್ ಕ್ವೆಶನ್, ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್ ಫ್ರಮ್ ದಿ ಆರಿಜಿನ್. ಸೊ ನೆನಪಿರಲಿ, ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಫ್ರಮ್ ದ ಆರಿಜಿನ್ OP ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ ದಟ್ ಈಸ್, ಸೊ ಕೊಟ್ಟಿರೋ ಪಾಯಿಂಟ್ P ನ x, y ಅಂತ ತಗೊಳ್ಳೋಣ. x is 6, so 6 square plus 8 square. This is nothing but square root of 6 square is 36, 8 8s are 64. ಏನಾಗುತ್ತೆ? ರೂಟ್ 100 ಆಗುತ್ತೆ. ಆ್ಯಡ್ ಮಾಡಿದ್ರೆ ರೂಟ್ ಆಫ್ 100 ಇಟ್ ಈಸ್ ಈಕ್ವಲ್ ಟು ಯೂಶಲಿ ಪ್ಲಸ್ ಆರ್ ಮೈನಸ್ 10 ತಗೊಳ್ಬೇಕು, ಆದರೆ ಪ್ಲಸ್ 10 ತಗೊಳ್ತೀನಿ ಬಿಕಾಸ್ ಇಟ್ ಈಸ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ನೆಗೆಟಿವ್ ಆಗೋ ಚಾನ್ಸೇ ಇಲ್ಲ. ಓಕೆ, ಗೊತ್ತಾಗ್ತಿದೆಯಲ್ಲಪ್ಪ? ಓಕೆ, ಸೊ ಡಿಸ್ಟೆನ್ಸ್ ಇಸ್, ಪ್ಲೀಸ್ ನೋಟ್ ಡೌನ್ 10 ಯೂನಿಟ್ಸ್. ಓಕೆ, ಕೆಲವು ಸರಿ ಆಪ್ಷನ್ ಕೂಡ ಪ್ಲಸ್ ಆರ್ ಮೈನಸ್ 10 ಅಂತ ಕೊಡ್ತಾನೆ. ಪ್ಲಸ್ ಆರ್ ಮೈನಸ್ ತಗೋಬಿಡಿ, ಡಿಸ್ಟೆನ್ಸ್ ನೆಗೆಟಿವ್ ಆಗೋದಿಲ್ಲ. ಸೊ ನೆಗೆಟಿವ್ 10 ಬರೋ ಚಾನ್ಸೇ ಇಲ್ಲ. ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಮಕ್ಕಳು ಮಿಸ್ಟೇಕ್ ಮಾಡಿಕೊಂಡು ಬರೀ ಈ ರೂಟ್ ಒಳಗಡೆ ಇರೋ ವ್ಯಾಲ್ಯೂ ಬರೀತೀರಾ. ರೂಟ್ ಒಳಗಡೆ ಇರೋ ವ್ಯಾಲ್ಯೂ ಬರೀಬಾರ್ದು. ವಿತ್ ರೂಟ್ ಈಸ್ ದ ಕರೆಕ್ಟ್ ಆನ್ಸರ್. 100 ಯೂನಿಟ್ಸ್ ಅಲ್ಲ, 10 ಯೂನಿಟ್ಸ್. ಓಕೆನಾ? ಸರಿ, ಸೊ ದಟ್ ವಾಸ್ ಕ್ವೆಶನ್ ನಂಬರ್ 20. ಲೆಟ್ಸ್ ಟೇಕ್ ಅಪ್ ದಿ 21st one. Moving to the question number 21, the midpoint of the line joining the coordinates, ಇವೆರಡು ಪಾಯಿಂಟ್ನ ಮಿಡ್ ಪಾಯಿಂಟ್ ಇಸ್ ದಿ ಆರಿಜಿನ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ದೆನ್ ದ ಕೋಆರ್ಡಿನೇಟ್ಸ್ ಆಫ್ ಬಿ ಪಾಯಿಂಟ್ ಏನು ಅಂತ ಗೊತ್ತಾಗಬೇಕು. ನಮಗೆ ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತೇ ಇದೆ. m is equal to x1 plus x2 divided by 2, y1 plus y2 divided by 2. ಓಕೆ, ಆವ್ರೇಜ್ ಆಫ್ ಎಕ್ಸ್ ಕೋಆರ್ಡಿನೇಟ್ಸ್ ಆ್ಯಂಡ್ ಆವ್ರೇಜ್ ಆಫ್ ವೈ ಕೋಆರ್ಡಿನೇಟ್ಸ್. ಅವನು ಇಲ್ಲಿ ಹೇಳಿದ್ದಾನೆ ಮಿಡ್ ಪಾಯಿಂಟ್ ಆರಿಜಿನ್ ಆಗಿರೋದ್ರಿಂದ 0,0 is equal to ಇಲ್ಲಿ x1 is 2, x2 is nothing but x divided by 2, comma y1 is minus 5, y2 is y divided by 2. Okay, so compare ಮಾಡಿ 2 plus x by 2 is equal to 0 ತಗೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 plus x is equal to 0 ಆಗುತ್ತೆ. therefore x is equal to minus 2. similarly minus 5 plus y by 2 is equal to 0 ಇದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ minus 5 plus y is equal to 0 ಆಗುತ್ತೆ. 5 ಆ ಕಡೆ ತೊಗೊಂಡ್ರೆ y is equal to 5. ಓಕೆ, ನೆನಪಿರಲಿ, ದ ಪಾಯಿಂಟ್ B is nothing but x, y. ಕರೆಕ್ಟಾ? ಸೊ ಇಲ್ಲಿ x ವ್ಯಾಲ್ಯೂ ಏನು? -2, y ವ್ಯಾಲ್ಯೂ 5. ಸೊ -2, 5 ಇರುವಂಥ ಆಪ್ಷನು ಆಪ್ಷನ್ ಬಿ. ನೋಡಿ, ಎ ಮತ್ತು ಬಿ ಹತ್ತತ್ರ ಇದೆ, ಬರೀ ಮೈನಸ್ ಡಿಫ್ರೆನ್ಸು. ಓಕೆ, ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಸೆಲೆಕ್ಟಿಂಗ್ ದ ಕರೆಕ್ಟ್ ಆಪ್ಷನ್. ಎಷ್ಟೋ ಸರಿ ಮಕ್ಕಳು ಆನ್ಸರ್ ಕರೆಕ್ಟಾಗಿ ಕಂಡುಹಿಡಿದಿರ್ತಾರೆ, ಆದರೆ ಆಪ್ಷನ್ನು ಶೇಡಿಂಗ್ ತಪ್ಪು ಮಾಡಿಬಿಡ್ತೀರಾ. ಪ್ಲೀಸ್ ಬಿ ಕೇರ್ಫುಲ್. ಸರಿನಾ? ಓಕೆ, ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಓಕೆ, ಕ್ವೆಶನ್ ನಂಬರ್ 22, ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ಎಕ್ಸ್ ಆ್ಯಕ್ಸಿಸ್. ನಾನು ನಿಮಗೆ ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ ಮಕ್ಕಳೇ. ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಫ್ರಮ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ವೈ ಕೋಆರ್ಡಿನೇಟ್ ಏನಿದೆ ನೋಡಿ. ಎಕ್ಸ್ ಆ್ಯಕ್ಸಿಸಿಂದ ಬೇಕು ಅಂದರೆ ವೈ ಕೋಆರ್ಡಿನೇಟ್ ನೋಡಿ, ವೈ ಆ್ಯಕ್ಸಿಸ್ ಬೇಕಂದರೆ ಎಕ್ಸ್ ಕೋಆರ್ಡಿನೇಟ್ ನೋಡಿ. ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಬೇಕಿರೋದ್ರಿಂದ ವೈ ಕೋಆರ್ಡಿನೇಟ್ ನೋಡ್ತೀನಿ. ವೈ ಕೋಆರ್ಡಿನೇಟ್ ವ್ಯಾಲ್ಯೂ -5 ಇದೆ, ಆದರೆ ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಇದ್ದರೆ ಅದರ ಪಾಸಿಟಿವ್ ವ್ಯಾಲ್ಯೂ ತೊಗೊಳ್ಬೇಕು. ದೇರ್ಫೋರ್ ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್, this point from x-axis is positive y coordinate. Okay, so positive of -5 is 5, which is nothing but C. Option C is the correct answer. ಗೊತ್ತಾಗ್ತಿದೆಯಾ? ಈ ಈಗ ಒಂದು ನೋಟ್ ಕೊಡ್ತೀನಿ, ಅದನ್ನು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಸೊ ಪ್ಲೀಸ್ ಇದನ್ನು ನಿಮ್ಮ ಫಾರ್ಮುಲಾ ಲಿಸ್ಟಲ್ಲಿ ಸೇರಿಸ್ಕೊಬಿಡಿ. ಡಿಸ್ಟೆನ್ಸ್ ಆಫ್ ಎನಿ ಪಾಯಿಂಟ್ ಫ್ರಮ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ಪಾಸಿಟಿವ್ ವೈ ಕೋಆರ್ಡಿನೇಟ್ಸ್, ಮಾಡ್ಯುಲಸ್ ಆಫ್, ಆ್ಯಂಡ್ ವೈ ಆ್ಯಕ್ಸಿಸಿಂದ ಬೇಕು ಅಂದರೆ ಪಾಸಿಟಿವ್ ಆಫ್ ಎಕ್ಸ್ ಕೋಆರ್ಡಿನೇಟ್ ತೊಗೊಳ್ಳಿ. ಇದು ಮಾಡ್ಯುಲಸ್ ಇರೋದ್ರಿಂದ ಅದಕ್ಕೆ ಪಾಸಿಟಿವ್ ಅಂತ ಹೇಳಿದ್ದು, ಬಿಕಾಸ್ ಇದು ಡಿಸ್ಟೆನ್ಸು ನೆಗೆಟಿವ್ ಆಗೋದಿಲ್ಲ. ಗೊತ್ತಾಗ್ತಿದೆಯಾ? ಓಕೆ, ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶನ್ 23. ಸೊ ಕ್ವೆಶನ್ ನಂಬರ್ 23, ಇನ್ ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ದ ಕ್ಲಾಸ್ ಇಂಟರ್ವಲ್ ವಿಚ್ ಕಂಟೈನಿಂಗ್ ಮೀಡಿಯನ್ ಇಸ್. ಅಂದರೆ
ಈ ಟೇಬಲ್ ಇದರಲ್ಲಿ ಮೀಡಿಯನ್ ಕ್ಲಾಸ್ ಯಾವುದು ಅಂತ. ಸೊ ಮೀಡಿಯನ್ ಕ್ಲಾಸ್ ಯಾವುದು ಅಂತ ಕಂಡುಹಿಡಬೇಕು ಅಂತಂದರೆ ನೀವು ಒಂದು ಸರ್ ಇಷ್ಟು ಕ್ವೆಶನ್ನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ ಸರ್ ಅಂತ ಹೇಳಬೇಡಿ. ವೆರಿ ಸಿಂಪಲ್. ಅವ್ನು ಎಫ್ ಏನು ಕೊಟ್ಟಿರ್ತಾನೋ ಅದರ ಸಿ ಎಫ್ನ ಲೈನಾಗಿ ಮಾಡ್ಕೊಂಡು ಹೋಗಿ. ಸಿ ಎಫ್ ಇಲ್ಲಿ 2 ಆಗುತ್ತೆ. 2 + 3 is 5. 5 + 5 is 10. 10 + 3 is 13. 13 + 2 is 15. ಕರೆಕ್ಟಾ? ದಿಸ್ ವ್ಯಾಲ್ಯೂ ವುಡ್ ಬಿ ಎನ್. ನೆನ್ಪಿಟ್ಕೊಳ್ಳಿ, ಎನ್ ವ್ಯಾಲ್ಯೂ 15 ಇರುತ್ತೆ. ದೇರ್ ಫಾರ್ n/2 ತಗೊಳ್ಳಿ. 15/2 ಆಗುತ್ತೆ, ವಿಚ್ ಇಸ್ 7.5. ಸೊ 7.5 ಸಿ ಎಫ್ ಇರೋದು ಎಲ್ಲಿ? ಇಲ್ಲಿ. ಅಂದರೆ 5ಇಂದ 10ವರೆಗೂ ಈ ಸಿ ಎಫು. ದೇರ್ ಫಾರ್ ಮೀಡಿಯನ್ ಕ್ಲಾಸ್ ಏನಾಗುತ್ತೆ? ಸಿ ಎಫು ಇದು ಯಾವ ಕ್ಲಾಸಲ್ಲಿರುತ್ತೋ ಅದು ನಮಗೆ ಮೀಡಿಯನ್ ಕ್ಲಾಸ್ ಆಗುತ್ತೆ. ದೇರ್ ಫಾರ್ ಮೀಡಿಯನ್ ಕ್ಲಾಸ್ ಇಸ್ 20 to 30. ಗೊತ್ತಾಗ್ತಿದೆಯಾ? ಪ್ರತಿ ಸರಿ ಪೂರ್ತಿ ಟೇಬಲ್ ಬರ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಪೆನ್ಸಿಲಲ್ಲಿ ಅಥವಾ ಮೈಂಡ್ ಗೇಮ್ ಯೂಸ್ ಮಾಡ್ಕೊಳ್ಳಿ. ಓಕೆ. ಸೊ ಆಫ್ಟರ್ ದ ಗಿವನ್ ಆಪ್ಷನ್ಸ್ ಯಾವ್ಯಾವ್ದು ಕೊಟ್ಟಿದ್ದಾನೆ? 10, 20, 20, 30, 30, 40 ಮತ್ತು 40 and 50 ಕೊಟ್ಟಿದ್ದಾನೆ. ದ ರೈಟ್ ಆನ್ಸರ್ ಇಸ್ 20 to 30, ವಿಚ್ ಇಸ್ ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ. ಗೊತ್ತಾಗ್ತಿದೆಯಲ್ಲ ಬೇಗ ಹೇಗೆ ಶಾರ್ಟ್ಕಟ್ ಮೆಥಡಲ್ಲಿ ಮಾಡೋದು ಅಂತ? ಸ್ವಲ್ಪ ಟೇಬಲ್ನ ಬರ್ಕೊಳ್ಳೋಕೆ ಹೋಗಬೇಡಿ, ಅಲ್ಲೇ ಕ್ಯಾಲ್ಕುಲೇಷನ್ ಮಾಡಿ. ಓಕೆ, ನೆನ್ಪಿಟ್ಕೊಳ್ಬೇಕು. ಸಿ ಎಫ್ನ ಕೊನೆ ವ್ಯಾಲ್ಯೂ ಎನ್ ಇರುತ್ತೆ, ಮತ್ತೆ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬಾರ್ದು. ಓಕೆ, ಯೂಸ್ ಯೋರ್ ಕಾಮನ್ ಸೆನ್ಸ್. ಸರಿನಾ? ಓಕೆ, ಲೆಟ್ಸ್ ಟೇಕ್ ಅಪ್ ದ 24th one. ಸೊ 24th ಕ್ವೆಶನ್ ಸೇಸ್ ದ ಮೀನ್ ಆಫ್ ದ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್. ನಮ್ಗೆ ಗೊತ್ತು ಮೀನ್ ಅಂದ ತಕ್ಷಣ ಫಾರ್ಮುಲಾ ನೆನಪೇ ಇದೆ. ಸಿಗ್ಮಾ ಇಸ್ ಈಕ್ವಲ್ ಟು summation fx divided by n ಅಂತ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸು ಇಲ್ಲೇ ಡೈರೆಕ್ಟಿಗೆ ಮಾಡಿ. m ಇಂಟು ಎಫ್ ಇಂಟು ಎಕ್ಸ್. 10 2s are 20 ಪ್ಲಸ್ 20 3s are 60 ಪ್ಲಸ್ 3 4s are 12 ಅಂದರೆ 120 ಪ್ಲಸ್ 40 10s are 40 ಡಿವೈಡೆಡ್ ಬೈ n ಅಂದರೆ ಸಮ್ ಆಫ್ ದಿಸ್ ವ್ಯಾಲ್ಯೂ. 2 + 3 5, 5 + 4 9, 9 + 1 10. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಚೆಕ್ ಮಾಡಿ ನೋಡಿ. 60 + 40 is 100. 100 + 120 220. 220 + 20 is 240. ಸೊ 240/10 ಅಂದರೆ 0 0 ಕ್ಯಾನ್ಸಲ್ ಆಗುತ್ತೆ. 24. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಪ್ರತಿ ಸರಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು, ಫಾರ್ಮುಲಾ ನೆನಪಿರಲಿ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ 20, 22, 25 ಮತ್ತು 24 ಇದೆ. ಕರೆಕ್ಟ್ ಆನ್ಸರ್ ಇಸ್ 24, ಆಪ್ಷನ್ ಡಿ. ಸರಿನಾ? ಗೊತ್ತಾಗ್ತಿದೆಯಾ? ಸಂಗೀತ ಅರ್ಥ ಆಗ್ತಿದೆಯೇನಪ್ಪ? ಓಕೆ, ಲೆಟ್ಸ್ ಟೇಕ್ ಅಪ್ ಕ್ವೆಶನ್ ನಂಬರ್ 25. ಸೊ ದ 25 ಕ್ವೆಶನ್ ನೋಡಿ. ದ ಮೀನ್ ಆ್ಯಂಡ್ ಮೀಡಿಯನ್ ಆಫ್ ದ 2 scores. ಸೊ ಮೀನ್ ಅಂದರೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 30 ಆ್ಯಂಡ್ ಮೀಡಿಯನ್ ಮೀನ್ಸ್ ಯೂಶಲಿ ಡಿನೋಟೆಡ್ ಬೈ ಎಮ್ ವಿಚ್ ಈಸ್ ಈಕ್ವಲ್ ಟು 32 ರೆಸ್ಪೆಕ್ಟಿವ್ಲಿ. ದೆನ್ ದ ಮೋಡ್ ಇಸ್ ಕ್ವೆಶ್ಚನ್ ಮಾರ್ಕ್. ನಮಗೆ ಒಂದು ಫಾರ್ಮುಲಾ ನಾನು ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಝೆಡ್ ಈಸ್ ಈಕ್ವಲ್ ಟು 3m - 2x ಬಾರ್. ಈ ಥರ ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. ಮೀನ್ಸ್ ಝೆಡ್ ಈಸ್ ಈಕ್ವಲ್ ಟು 3m - 2x ಬಾರ್. ದೇರ್ ಫಾರ್ ಮೋಡ್ ವ್ಯಾಲ್ಯೂ ಬೇಕಂದರೆ 3 times median. ಸೊ 3 times 32 minus 2 times x bar. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು 96 ಆಗುತ್ತೆ. 32 3s is 96 minus 2 3s are 60. 32s is 60. ಸೊ 96 minus 60 is 36 ಆಗುತ್ತೆ. ದೇರ್ ಫಾರ್ ಮೋಡ್ ವ್ಯಾಲ್ಯೂ Z ವ್ಯಾಲ್ಯೂ ಇಸ್ 36. ಆಪ್ಷನ್ ಯಾವುದರಲ್ಲಿದೆ ನೋಡಿ. ಅಗೇನ್ ಹಿಯರ್ ಇಟ್ ಈಸ್ ಅನ್ ಆಪ್ಷನ್ ಡಿ. ಔಟ್ ಫಾರ್ ದ ಗಿವನ್ ವ್ಯಾಲ್ಯೂಸ್ the mode value will be 36. That would be the right answer. Okay, let's take up the question number 26. In the given figure, triangle ABC is equal to 90 degrees. BLE 90 degree ಇದೆ, right angle triangle. BD is perpendicular to AC. There is another concept ಏನಂದರೆ BD ACಗೆ perpendicular ಇರುತ್ತಂತೆ. ಆ್ಯಂಡ್ ಆಲ್ಸೋ AC ಈ ಪೂರ್ತಿ ಲೆಂತ್ 9 cm ಕೊಟ್ಟಿದ್ದಾನೆ. AD ಮೀನ್ಸ್ ದಿಸ್ ಹಾಫ್ ಲೆಂತ್, ಹಾಫ್ ಅಂತಲ್ಲ, ಇಲ್ಲಿಂದ ಇಲ್ಲಿಗೆ 4 cm ಕೊಟ್ಟಿದ್ದಾನೆ. ದೆನ್ ದ ಲೆಂತ್ AB ಈ ಸೈಡ್ ಬೇಕು, ಹೈಟ್ ಆಫ್ ದ ಬಿಗರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಸೊ ಈ ಫಾರ್ಮುಲಾ ನೀವು ಸಾಲ್ವ್ ಮಾಡೋಕ್ಕೆ ನಾನೊಂದು ಶಾರ್ಟ್ಕಟ್ ಮೆಥಡ್ ಕೊಡ್ತೀನಿ. ಪ್ಲೀಸ್ ರಿಮೆಂಬರ್ ದಿಸ್. ಇಲ್ಲದಿದ್ದರೆ ನೀವು ತುಂಬ ಟೈಮ್ ತೊಗೊಳುತ್ತೆ ಸಾಲ್ವ್ ಮಾಡೋಕ್ಕೆ. ಅವ್ನು ಕೇಳಿರೋದು ಈ ಹೈಟ್ ತಾನೆ. ಆ್ಯಕ್ಚುಲಿ AB² ಈಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ AB ಇಂಟು AD. ಸಾರಿ, ಏನದು AB² is equal to AD into AC. ಗೊತ್ತಾಗ್ತಿದೆಯಾ? ಸೊ AB² is equal to AD into AC. ಓಕೆ, ಸೊ AB ಲೆಂತು ನನಗೆ ಬೇಕಲ್ವಾ. ಸೊ ದಿಸ್ ಈಸ್ ನಥಿಂಗ್ ಬಟ್ AD ಏನು ಕೊಟ್ಟಿದ್ದಾನೆ? ಈ ಹ್ಯಾಸ್ ಗಿವನ್ 4 ಇಂಟು AC. ವಾಟ್ ಈಸ್ AC? 9. ಸೊ ದಿಸ್ ಈಸ್ ನಥಿಂಗ್ ಬಟ್ 4 9s are 36. ದಿಸ್ ಈಸ್ ಆ್ಯಕ್ಚುಲಿ AB². ಕನ್ಫ್ಯೂಸ್ ಆಗಬೇಡಿ. ದೇರ್ ಫೋರ್ AB is equal to root of 36.
ದಟ್ ಈಸ್ ನಥಿಂಗ್ ಬಟ್ +or-6 ಬರುತ್ತೆ, ಆದರೆ ಲೆಂತ್ ಆಗಿರೋದ್ರಿಂದ ಪಾಸಿಟಿವ್ನೇ ಇರುತ್ತೆ. ಗೊತ್ತಾಗ್ತಿದೆಯಾ? ದೇರ್ಫೋರ್ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ 6 ಸೆಂಟಿಮೀಟರ್. ಓಕೆ, ಯೂನಿಟ್ಸ್ ಎನಿಹೋ ಇಲ್ಲಿ ಸೆಂಟಿಮೀಟರ್ ಇರೋದ್ರಿಂದ ಇಲ್ಲೂ ಸೆಂಟಿಮೀಟರೇ ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ಫಾರ್ ದ ಕ್ವೆಶ್ಚನ್ ನಂಬರ್ 26, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 6 centimeter. So 27th question goes like this. Which of the following set of numbers forms a right angle triangle? 5, 13, 15, 10, 12, 13, 7, 24, 25, 5, 6, 7. ಈ ಕೊಟ್ಟಿರುವಂಥ ಪೇರ್ಗಳಲ್ಲಿ ಯಾವುದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ? ಇದನ್ನು ಈ ಥರನೂ ಕೇಳ್ಬೋದು. ದಿಸ್ ಇಸ್ ದ ಅನದರ್ ವೇ ಆಫ್ ಆಸ್ಕಿಂಗ್ ವಿಚ್ ಆಫ್ ದ 3 pairs. ಅದು ಕೊಟ್ಟಿರುವಂಥ ಇದರಲ್ಲಿ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಯಾವ್ಯಾವು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ತೊಗೊಳ್ತೀನಿ. ಆ್ಯಕ್ಚುಲಿ ದ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಆರ್ 25, 24 ಆ್ಯಂಡ್ 7. ಬೇರೆ ಯಾವುದೇ ಚೆಕ್ ಮಾಡಿದ್ರೂ ಸ್ಯಾಟಿಸ್ಫೈ ಆಗೋಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. 25 square ವಿಲ್ ಡೆಫಿನೆಟ್ಲಿ ಬಿ ಈಕ್ವಲ್ ಟು 24 square ಪ್ಲಸ್ 7 square. ಇದು ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತೀನಿ. ಓಕೆ, ನೀವು ತಿಳ್ಕೊಂಡಿರಬೇಕು. ಓಕೆ, ಸೊ ವಿ ನೋ 25 square is 625 ಆ್ಯಂಡ್ 24 square is 24 into 24, 576. ಓಕೆ, ಪ್ಲಸ್ 7 7s are 49. ಓಕೆ, ಸೊ ಚೆಕ್ ಮಾಡಿ ನೋಡಿ. 576 ಪ್ಲಸ್ 49 ಎಷ್ಟಾಗುತ್ತೆ? 625 ಆಗುತ್ತೆ. ಕರೆಕ್ಟಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ 625, ರೈಟ್ ಹ್ಯಾಂಡ್ ಸೈಡ್ ಇಸ್ ಆಲ್ಸೋ 625. ಸೊ ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಪೇರ್ ಇಸ್ 7, 24 and 25 given in option C. That is our right answer. Okay, so moving on to 28. Moving on to the 28th question. Triangle LMN and triangle XYZ ಆರ್ ಸಿಮಿಲರ್. ಅವನೇ ಕೊಟ್ಟಿದ್ದಾನೆ. ಆ್ಯಂಡ್ ದ ರೇಷಿಯೋ ಆಫ್ ದೇರ್ ಪೆರಿಮೀಟರ್ಸ್, ಪೆರಿಮೀಟರ್ ರೇಷಿಯೋ ಕೊಟ್ಟಿದ್ದಾನೆ. ಓಕೆ, ಪೆರಿಮೀಟರ್ ಆಫ್ ಟ್ರಯಾಂಗಲ್ ABC ಬೈ ಪೆರಿಮೀಟರ್ ಆಫ್ ಟ್ರಯಾಂಗಲ್ PQR ಯಾವುದಾದ್ರೂ ತಗೊಳ್ಳಿ. ದಿಸ್ ಈಸ್ ಗಿವನ್ ಆ್ಯಸ್ 9/4. ಓಕೆ, ದೆನ್ ದ ರೇಷಿಯೋ ಆಫ್ ದೇರ್ ಏರಿಯಾಸ್. ಸೊ ಏರಿಯಾ ರೇಷಿಯೋ ಬೇಕಂತಂದರೆ ಪೆರಿಮೀಟರ್ ರೇಷಿಯೋ ಆದರೂ ಕೊಡಲಿ, ಸೈಡ್ ರೇಷಿಯೋ ಆದರೂ ಕೊಡಲಿ, ಅದರ ಸ್ಕ್ವಯರ್ ತಗೊಳ್ಳಿ. ಓಕೆ, ದಿಸ್ ಇಸ್ ಸಚ್ ಅ ಸಿಂಪಲ್ ಕ್ವೆಶ್ಚನ್. ದಯವಿಟ್ಟು ಈ ಥರ ಕ್ವೆಶ್ಚನ್ ಮಿಸ್ ಮಾಡ್ಕೋಬೇಡಿ. ಸೊ 9 square is 81, 4 square is 16. ಸೊ ದಿ ಏರಿಯಾ ರೇಷಿಯೋ ವುಡ್ ಬಿ 81:16 ಆ್ಯಂಡ್ ದಟ್ ಈಸ್ ಗಿವನ್ ಇನ್ ಆಪ್ಷನ್ ಸಿ, ವಿಚ್ ವುಡ್ ಬಿ ಅ ರೈಟ್ ಆನ್ಸರ್. ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ 16:81 ಕೂಡ ಕೊಟ್ಟಿದ್ದಾನೆ. ದಯವಿಟ್ಟು ಅವನು ಯಾವ ಆರ್ಡರ್ ಕೊಟ್ಟಿದ್ದಾನೋ ಅದೇ ಆರ್ಡರ್ ತಗೊಳ್ಳಿ. ಓಕೆ, so the right answer is option C. So moving on to 29. Moving on to the 29th question. In the triangle ABC ನೋಡ್ಕೊಳ್ಳಿ, DE is parallel to AB. ಸಾರಿ, BC. DE is parallel to BC ಕೊಟ್ಟಿದ್ದಾನೆ. ನೋಡಿದ್ರೇ ಗೊತ್ತಾಗುತ್ತೆ. ಓಕೆ, ನಾವು AD ಕೊಟ್ಟಿದ್ದಾನೆ ಮತ್ತು AB ಕೊಟ್ಟಿದ್ದಾನೆ. ಸೊ AD ಬೈ AB ರೇಷಿಯೋ ಯಾವಾಗಲೂ ಹೇಗಿರುತ್ತೆ? ಅಕಾರ್ಡಿಂಗ್ ಟು BPT, ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, AD by AB will be equal to AE by AC. ಓಕೆ, ಸೊ ಇಲ್ಲಿ AD ಕೊಟ್ಟಿದ್ದಾನೆ, AB ಕೊಟ್ಟಿದ್ದಾನೆ, AE ಕೊಟ್ಟಿದ್ದಾನೆ. EC is wanted. ಸಾರಿ, AD by, ಈಗ ನಾವು ಡೈರೆಕ್ಟಾಗಿ EC ಸಿಗೋದಿಲ್ಲ. AC ವ್ಯಾಲ್ಯೂ ಕಂಡುಹಿಡಿದ್ರೆ ACಯಲ್ಲಿ AE ಸಬ್ಟ್ರಾಕ್ಟ್ ಮಾಡಿದ್ರೆ EC ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್ ಟ್ರೈ ದಿಸ್. ಸೊ ದಿಸ್ ಇಸ್ ಈಕ್ವಲ್ ಟು ವಾಟ್ ಈಸ್ AD? AD is equal to 4 divided by AB is equal to 6, that is equal to AE divided by A is equal to 6, and AC is equal to question mark. Okay, AC ಗೊತ್ತಿಲ್ಲ, ಹಾಗೆ ಇಡೋಣ. ಸೊ therefore you will get 4 times AC is equal to 6 6 are 36. Okay, therefore AC is equal to 36 by 4, 4 9s are. Therefore AC is equal to 9 units ಅಥವಾ 9 ಸೆಂಟಿಮೀಟರ್ ಸಿಕ್ತು. ದೇರ್ಫೋರ್ ನನಗೆ ಬೇಕಾಗಿರೋದು EC ಅಥವಾ CE ಅಲ್ವಾ. ಸೊ EC ಈಸ್ ಈಕ್ವಲ್ ಟು AC ಮೈನಸ್ AE. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಔಟ್ ಆಫ್ ದಿಸ್ ಎಂಟೈರ್ ಲೆಂತ್, ಇಫ್ ಐ ಟೇಕ್ ಅವೇ ದಿಸ್ ಲೆಂತ್, ಐ ವಿಲ್ ಗೆಟ್ ಮೈ ರಿಕ್ವೈರ್ಡ್ ಲೆಂತ್. ಸೊ ವಾಟ್ ಈಸ್ AC? AC is 9 minus what is AE? AE is 6. ಸೊ 9 minus 6 is 3 centimeter. ಸೊ ಕೊಟ್ಟಿರೋದು ಏನು ಮತ್ತು ಏನು ಕಂಡುಹಿಡಿತಾ ಇದ್ವಿ ಅಥವಾ ಏನು ಕಂಡುಹಿಡಿಬೇಕು ಅನ್ನೋದು ಗೊತ್ತಿರಬೇಕು. ಸೊ ಈಸ್ ಆಸ್ಕಿಂಗ್ ಮೀ CE ಅಥವಾ EC, ದಟ್ ಈಸ್ ಈಕ್ವಲ್ ಟು 3 centimeter, ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ A, ವಿಚ್ ಇಸ್ 3 centimeter. ಗೊತ್ತಾಗ್ತಿದೆಯಲ್ಲ? ಓಕೆ, ಲೆಟ್ಸ್ ಟೇಕ್ ಅಪ್ 30th. ಸೊ 30th ಕ್ವೆಶ್ಚನ್ ಇಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್ ನೀಟಾಗಿ ಓದಿ. ಇನ್ ಅ ಟ್ರಯಾಂಗಲ್ ಅಂತ ಹೇಳ್ತಾ ಇದ್ದೀನಿ, ಸ್ಕ್ವಯರ್ ಆಫ್ ಒನ್ ಸೈಡ್. ಓಕೆ,
ಟ್ರಯಾಂಗಲ್ ಎ ಬಿ ಸಿ ಅಂತ ತಗೊಳ್ಳೋಣ. ಸ್ಕ್ವೇರ್ ಆಫ್ ಒನ್ ಸೈಡ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ದಿ ಅದರ್ ಟೂ ಸೈಡ್ಸ್ ಅಂತೆ. ಸೊ ಇಟ್ ಈಸ್ ಜಸ್ಟ್ ಲೈಕ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ. So definitely if the square of one side is equal to the sum of the squares of the remaining two sides, then the angle between the other two sides is. This is the case of a right angle triangle. Idu according to the converse of the Pythagoras theorem. According to the converse of the Pythagoras theorem, it would be a 90 degree. Okay, angle between the two perpendicular sides would be 90 degree. Kotiruvanta case right angle triangle idu. So option B is the correct answer. B. Okay, now this is actually a simple question. Okay, let's take up the 31st one. So question number 31, circles melide. The number of tangents drawn to a circle from a point inside it. Okay, so circle olgade iro point inda circle ge tangent bariboda? Can you draw it? Definitely not possible. Therefore the number of tangents drawn is 0. Gottagtideya why? It is 0. Just look here. ಸೊ ಒಂದು ಸರ್ಕಲ್ ಅಂತ ತಗೊಳ್ಳಿ, ಇದು ಸೆಂಟರ್ ಇರುತ್ತೆ. ಒಂದು ಪಾಯಿಂಟ್ ಒಳಗಡೆ ತಗೊಂಡ್ರೆ ಈ ಪಾಯಿಂಟಿಂದ ನಾವು ಟ್ಯಾಂಜೆಂಟ್ ಬರೆಯೋಕ್ಕೆ ಸರ್ಕಲ್ಗೆ ಆಗೋದೇ ಇಲ್ಲ. ಬಿಕಾಸ್ ಬರೆದ್ರೆ ಇಲ್ಲ ಸೀಕೆಂಟ್ ಆಗುತ್ತೆ ಅಥವಾ ಕಾರ್ಡ್ ಆಗುತ್ತೆ. ಓಕೆ, ದೇರ್ ಫಾರ್ ದ ನಂಬರ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಇಸ್ 0. ಮೀನ್ಸ್ ಯು ಕ್ಯಾನಾಟ್ ಡ್ರಾ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ಫ್ರಮ್ ಅ ಪಾಯಿಂಟ್ ಇನ್ಸೈಡ್ ದ ಸರ್ಕಲ್. ಓಕೆನಾ? ಓಕೆ, ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್. ಲೆಟ್ಸ್ ಗೋ ಆನ್ ಟು ದಿ 32nd question. In the figure, O is the center of the circle. Figure ಸರಿಯಾಗಿ ಕಾಣಿಸ್ತಿಲ್ಲ, ದೊಡ್ಡದಾಗಿ ಬರೀತೀನಿ, ವೆಯ್ಟ್ ಮಾಡಿ. ಸೊ ಹಿಯರ್ ಕಮ್ಸ್ ದ ಡಯಾಗ್ರಾಮ್ ಇಲ್ಲಿದೆ. O is the center of the circle. AB is a chord. Okay, OP is perpendicular to PB. Sorry, AB. PB ಅಂತಂದ್ರು ಒಂದೇ, AB ಅಂತಂದ್ರು ಒಂದೇ. ಓಕೆ, ರೇಡಿಯಸ್ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಡೆಫಿನೆಟ್ಲಿ ಇಲ್ಲಿರೋದ್ರಲ್ಲಿ OB is the radius, that is equal to 5 centimeter ಅಂತ ತಗೊಳ್ಳೋಣ. ಆ್ಯಂಡ್ OP, this is OP, that is equal to 3 centimeter. Okay, now the length of AB, I want this entire length ಕಂಡುಹಿಡಿಯೋ ಬದಲು ಫಸ್ಟು PB ಲೆಂತ್ ಕಂಡುಹಿಡಿಯೋಣ. ಆ್ಯಂಡ್ AB is equal to 2 times of PB because this OP will divide the chord AB into 2 equal parts. ಅಂದರೆ P will be the midpoint of AB. ಸೊ ಫಸ್ಟು PB ವ್ಯಾಲ್ಯೂ ಕಂಡುಹಿಡಿಬೇಕಂತಂದರೆ we know OB square is equal to PB square plus OP square. ಕರೆಕ್ಟಾ? ಸೊ OB ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ 25. ದಿಸ್ ಈಸ್ ಈಕ್ವಲ್ ಟು PB ನನಗೆ ಗೊತ್ತಿಲ್ಲ, ಕೀಪ್ ಇಟ್ ಆ್ಯಸ್ ಇಟ್ ಈಸ್, ಪ್ಲಸ್ OP ಸ್ಕ್ವೇರ್ ಇಸ್ 3 ಸ್ಕ್ವೇರ್ ಇಸ್ 9. ಸೊ ಆ ಕಡೆ ತಗೊಂಡೋಗಿ 25 - 9 is 16 is equal to PB ಸ್ಕ್ವೇರ್. ದೇರ್ ಫೋರ್ PB is equal to √16. ಮತ್ತೆ ಲೆಂತ್ ಇರೋದ್ರಿಂದ +4 ತಗೊಳ್ತೀನಿ. ಓಕೆ, ದೇರ್ ಫೋರ್ ನನಗೆ ಬೇಕಾಗಿರೋದು AB. ದೇರ್ ಫೋರ್ AB is equal to, ನೆನ್ಪಿಟ್ಕೊಳ್ಳಿ, AP plus PB because they both are same. Okay, and that is equal to 4 plus 4 because P is the midpoint of AB. 4 plus 4 is equal to 8 centimeter ಆಗುತ್ತೆ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ 4 centimeter, 8 centimeter, 3 centimeter ಮತ್ತು 5 centimeter ಇದೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ B, which is equal to 8 centimeter, and that concludes this question. So in the 34th question, the sides of the given triangle 4 centimeter, 5 centimeter and 6 centimeter and the corresponding sides of the other triangle which is similar to the given triangle. So kottiro general triangle na sides 4, 5 and 6. Okay, so similar triangle na ideno 6, 7.5 and this is 9. Okay, then the ratio of the corresponding sides. Ratio ಬೇಕಂತಂದರೆ just division ತಗೊಂಡು ನೋಡಿ. ಸೊ ಇಟ್ ಇಸ್ 4 2 2s 2 3s, ಕರೆಕ್ಟಾ? ಇಲ್ಲೂ ಚೆಕ್ ಮಾಡಿ, 3 2s 3 3s. ಡೆಫಿನೆಟ್ಲಿ ಇಲ್ಲೂ ಕೂಡ ಸೇಮ್ ಬರಲೇಬೇಕು. 2.5 2 times, 2.5 3 times. ಓಕೆ, ದೇರ್ ಫೋರ್ ದ ರಿಕ್ವೈರ್ಡ್ ರೇಷಿಯೋ ಈಸ್ 2:3 or 2/3. 2/3 ಇದೆಯಾ ಚೆಕ್ ಮಾಡಿ. 2/5 ಇದೆ, 1/2 ಇದೆ, 3/4 ಇದೆ, 3/2 ಇದೆ. ಸೊ 2/3 ಇಲ್ಲದೆ ಇರೋದ್ರಿಂದ ಈ ಥರ ಕ್ವೆಶನ್ಸಲ್ಲಿ 2/3 ಇಲ್ಲ ಅಂತಂದರೆ ಅದರ ರಿವರ್ಸ್ ರೇಷಿಯೋ ನೋಡಿ. 3/2 ಇದೆಯಾ? 3/2 ಇದೆ. ಸೊ ದ ರಿಕ್ವೈರ್ಡ್ ರೇಷಿಯೋ ಈಸ್ 3:2 or 3/2, ವಿಚ್ ಇಸ್ ಈಕ್ವಲ್ ಟು ಆಪ್ಷನ್ ಡಿ. ಗೊತ್ತಾಗ್ತಿದೆಯಾ? ಸೊ ನಾವು ಇನ್ ಕೇಸ್ ದೊಡ್ಡ ಟ್ರಯಾಂಗಲ್, ಹೊಸ ಟ್ರಯಾಂಗಲ್ ರೇಷಿಯೋನ ನ್ಯೂಮರೇಟರಲ್ಲಿ ತೊಗೊಂಡಿದ್ರೆ ಡೈರೆಕ್ಟಾಗಿ 3:2 ಬಂದಿರೋದು. ನಾವು
ಫಸ್ಟ್ ಟ್ರಯಾಂಗಲ್ ತಗೊಂಡಿದ್ರಿಂದ 2:3 ಬಂತೆ. ಬೋತ್ ಆರ್ ಆ್ಯಕ್ಚುಲಿ ಒನ್ ಆ್ಯಂಡ್ ದ ಸೇಮ್. ರೇಷಿಯೋ ಯಾವ ಟ್ರಯಾಂಗಲ್ನ ವಿತ್ ರೆಸ್ಪೆಕ್ಟ್ ಟು ಯಾವ್ದು ತೊಗೊಳ್ತೀರಿ ಅನ್ನೋದ್ರ ಮೇಲೆ ರೇಷಿಯೋ ಸಿಗುತ್ತೆ. ಓಕೆ, ಇಲ್ಲಿ ಎನಿಹೌ 2:3 ಇದ್ದಿದ್ದರೆ ಪ್ರಾಬ್ಲಮ್ ಆಗಿರೋದು. ಖಂಡಿತವಾಗ್ಲೂ 2:3 ಇಲ್ಲ. ಸೊ ಡೆಫಿನೆಟ್ಲಿ ದರ್ ಗಿವನ್ ರೇಷಿಯೋ ಶುಡ್ ಬಿ 3:2. ಓಕೆನಾ? ಸೊ 34 ಆಯಿತು. ಲೆಟ್ಸ್ ಟೇಕ್ ಅಪ್ 35. ಓಕೆ ಸ್ಟೂಡೆಂಟ್ಸ್, ಸೊ 35th ಕ್ವೆಶ್ಚನ್. ಇದು ಸ್ವಲ್ಪ ಚಾಲೆಂಜಿಂಗ್ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ಅಟ್ ಅ ಸರ್ಟನ್ ಟೈಮ್ ಅ ಟ್ರೀ ಆಫ್ 8 meter ಹೈ ಕಾಸ್ಟ್ ಅ ಶ್ಯಾಡೋ ಆಫ್ ಲೆಂತ್ 6 meter. ಓಕೆ, ಸೊ ಯಾವುದೋ ಒಂದು ಟೈಮಲ್ಲಿ ಇದು ಟ್ರೀ ಅಂತ ಅಂದ್ಕೊಳ್ಳಿ. ಓಕೆ, ಟ್ರೀ ಇಸ್ ಕಾಸ್ಟಿಂಗ್ ಅ ಶ್ಯಾಡೋ ಡೆಫಿನೆಟ್ಲಿ ಇಟ್ಸ್ ಅ ರೈಟ್ ಆ್ಯಂಗಲ್ ಬರುತ್ತೆ, ಬಿಕಾಸ್ ಟ್ರೀ ಇಸ್ ಪರ್ಪೆಂಡಿಕ್ಯುಲರ್ ಅಕಾರ್ಡಿಂಗ್ ಟು ಅವರ್ ಇದು. ಆ್ಯಸ್ ವಾಟ್ ಈಸ್ ದ ಹೈಟ್ ಆಫ್ ದ ಟ್ರೀ? ಡೆಫಿನೆಟ್ಲಿ ಹೈಟ್ ಆಫ್ ದ ಟ್ರೀ ಏನು 8 meter ಆ್ಯಂಡ್ ಇಟ್ಸ್ ಶ್ಯಾಡೋ ಇಸ್ 6 meter. ಓಕೆ, ಇಲ್ಲಿಗೆ ಮುಗೀತು. ಅಟ್ ದ ಸೇಮ್ ಟೈಮ್, ಓಕೆ, ಅದೇ ಸಮಯದಲ್ಲಿ ದ ಲೆಂತ್ ಆಫ್ ದಿ ಶ್ಯಾಡೋ ಆಫ್ ಅ ಬಿಲ್ಡಿಂಗ್ 60 meter ಹೈ. ಸೊ ಇಲ್ಲಿಂದ ಲೆಟ್ ಮೀ ಕನ್ಸಿಡರ್ ದರ್ ಇಸ್ ಅನದರ್ ಬಿಲ್ಡಿಂಗ್. ಇಲ್ಲೊಂದು ಬಿಲ್ಡಿಂಗ್ ಇದೆ ಅಂತ ಅಂದ್ಕೊಳ್ಳಿ. ಇದರ ಲೆಂತು ಎಷ್ಟು? 60 meter. ಓಕೆ, ವಾಟ್ ಈಸ್ ದ ಲೆಂತ್ ಆಫ್ ದ ಶ್ಯಾಡೋ ಆಫ್ ದಿಸ್ ಬಿಲ್ಡಿಂಗ್? ಸೊ ಲೆಂತ್ ಆಫ್ ದ ಶ್ಯಾಡೋ ಆಫ್ ದಟ್ ಬಿಲ್ಡಿಂಗ್ ವುಡ್ ಬಿ ಇಲ್ಲಿಂದ ಇಲ್ಲಿಗೆ ಅಂತ ತಗೊಳ್ಳೋಣ. ಓಕೆ, ಸೊ ನೀವು ಜಾಯಿನ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಬೇಕಾಗಿರುವಂತಹ ಟ್ರಯಾಂಗಲ್ಸ್ನ ಒಂದು ಕಾನ್ಸೆಪ್ಟ್ ಸಿಗುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ಗೊತ್ತಾಗ್ತಿದೆಯಲ್ಲ? ಸೊ ಇದನ್ನೇ 6 ಅಂತ ತಗೊಳ್ಳಿ. ನಾವು ಸೊ ವಾಟ್ ವಿ ವಿಲ್ ಡೂ ಇಟ್ ಈಸ್, ಲೆಟ್ ಅಸ್ ಟೇಕ್ ದಿಸ್ ಆ್ಯಸ್ ಎ ಬಿ ಸಿ ಆ್ಯಂಡ್ ದಿಸ್ ಇಸ್ ಡಿ ಇ. Now definitely we can see ಏನಂತ, AB is parallel to DE. ಕರೆಕ್ಟಾ? ಸೊ AB is parallel to DE ಅಂತಂದರೆ corresponding sides will be proportional. Now remember, I want the length of the shadow. BC is equal to question mark. Okay, therefore what is, now I can take AB by DE is equal to base. ಇದರ ಬಿ ಸಿ ಬೈ ಇ ಸಿ ಆರ್ ಸಿ ಇ, ಬೋತ್ ಆರ್ ಆ್ಯಕ್ಚುಲಿ ಸೇಮ್. ಓಕೆ, ದೇರ್ ಫಾರ್ ವಾಟ್ ಈಸ್ ಎ ಬಿ? ಎ ಬಿ ಇಸ್ 60 meter ಡಿವೈಡೆಡ್ ಬೈ ಡಿ ಇ ಈಸ್ 8 meter. ದಿಸ್ ಈಸ್ ಈಕ್ವಲ್ ಟು ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ, ಲೆಟ್ ಮಿ ರೈಟ್ ಇಟ್ ಆಸ್ ಬಿ ಸಿ ಡಿವೈಡೆಡ್ ಬೈ ಸಿ ಇ ವ್ಯಾಲ್ಯೂ ಇಸ್ 6. ಓಕೆ, ನಾವು ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ. ದೇರ್ ಫಾರ್ 8 times BC is equal to 6 6 36 360 ಆಗುತ್ತೆ. Therefore now I want the value of BC. Therefore BC value would be 360 divided by 8. divide ಮಾಡಿ 8 4s are 32, 40 ಇದೆ, 8 5s are 40. Therefore the length of this BC is equal to 45 ಯೂನಿಟ್. ಎಲ್ಲದರಲ್ಲೂ ಮೀಟರ್ ಇರೋದ್ರಿಂದ 45 meter. ಸೊ ಔಟ್ ಆಫ್ ದ 4 ಗಿವನ್ ಆಪ್ಷನ್ಸ್ ದ ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ, 45 meter. ಓಕೆ, ನೋಡ್ಬೋದು. ದಿಸ್ ವಾಸ್ ಒನ್ ಆಫ್ ದಿ ಚಾಲೆಂಜಿಂಗ್ ಕ್ವೆಶ್ಚನ್ ಫಾರ್ ಚಾಲೆಂಜಿಂಗ್ ಸ್ಟೂಡೆಂಟ್ಸ್. ಓಕೆನಾ? ಫೈನ್, ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಸೊ ಹಿಯರ್ ಕಮ್ಸ್ ದ ಕ್ವೆಶ್ಚನ್ ನಂಬರ್ 36. ವಾಲ್ಯೂಮ್ ಆಫ್ ಅ ಟ್ಯಾಂಕರ್ ಫಾರ್ಮ್ಡ್ ಬೈ ಯೂಸಿಂಗ್ ಅ ಸ್ಪಿಯರ್. ಇಲ್ಲಿ ನೋಡೋಕ್ಕೆ ಸ್ಪಿಯರ್ ಕಾಣಿಸ್ತಿಲ್ಲಲ್ಲ ಸರ್? ಆ್ಯಕ್ಚುಲಿ ಏನಾಗಿದೆ, ಒಂದು ಸ್ಪಿಯರ್ ಆ್ಯಂಡ್ ಎ ಸಿಲಿಂಡರ್ ಅಂತೆ. ಸೊ ಒಂದು ಸಿಲಿಂಡರ್ ತಗೊಂಡು ಒಂದು ಸ್ಪಿಯರ್, ಓಕೆ, ಸ್ಪಿಯರ್ನ ಅರ್ಧ ಕಟ್ ಮಾಡಿ, ಈಗ ನಿಂಬೆಹಣ್ಣು ಅರ್ಧ ಕಟ್ ಮಾಡ್ತಿರಲ್ಲ, ಹಾಫ್ ದಿಸ್ ಸೈಡ್ ಹಾಫ್ ದ ಅದರ್ ಸೈಡ್, ಎರಡು ಓಪನಿಂಗ್ ಇಟ್ಟರೆ ಯು ವಿಲ್ ಆ್ಯಕ್ಚುಲಿ ಗೆಟ್ ಎ ಟ್ಯಾಂಕರ್. ಗೊತ್ತಾಗ್ತಿದೆಯಾ? ಸೊ ಹಿ ಹ್ಯಾಸ್ ಗಿವೆನ್ ಯು ದಿ ವಾಲ್ಯೂಮ್ ಆಫ್ ದಿ ಸ್ಪಿಯರ್. ಓಕೆ, ಸೊ ವಾಟ್ ಈಸ್ ವಾಲ್ಯೂಮ್ ಆಫ್ ಸ್ಪಿಯರ್? ಹಿ ಹ್ಯಾಸ್ ಗಿವೆನ್ ಮಿ 100 centimeter cube. And also he has given you volume of the cylinder, which is nothing but 200 centimeter cube. I want the volume of the tanker. Actually ಇದು ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಮಾತ್ರ ಈ ಥರ ಕೊಟ್ಟಿದ್ದಾನೆ. ದಿಸ್ ಇಸ್ ಆ್ಯಕ್ಚುಲಿ ವೆರಿ ಸಿಂಪಲ್. ಓಕೆ, ಸೊ ವಾಲ್ಯೂಮ್ ಆಫ್ ಎ ಟ್ಯಾಂಕರ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಅ ಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ cylinder, because this is a combination of a cylinder plus 2 hemisphere. So 2 hemisphere plus hemisphere will give me sphere. So this is nothing but 100 plus 200. ನೀವು ಖಂಡಿತವಾಗ್ಲೂ ಮಿಸ್ಟೇಕ್ ಮಾಡೋ ಚಾನ್ಸೇ ಇಲ್ಲ. 300 ಯೂನಿಟ್ ಇಸ್ ಸೆಂಟಿಮೀಟರ್ ಕ್ಯೂಬ್. ನೆನಪಿರಲಿ, ವಾಲ್ಯೂಮ್ ಅಂತಂದರೆ ಆಲ್ವೇಸ್ ಇಟ್ ಈಸ್ ಯೂನಿಟ್ ಕ್ಯೂಬ್. ಗೊತ್ತಾಗ್ತಿದೆಯಾ? ಸೊ 300 centimeter ಕ್ಯೂಬ್ ಇರುವಂಥ ಆಪ್ಷನ್ ಸಿ, and that would be the right answer for question number 36. ಓಕೆನಾ?
So just now four more is left over. Let's take up the next one. Question number 37. If the surface area of the sphere is 616 centimeter square, then the diameter is. So surface area usually CSA, curved surface area, cylinder sphere ಕೊಟ್ಟಿದ್ದಾನೆ 616 centimeter. So centimeter square. Okay. What is actually the formula for CSA of a sphere? We know the volume of this CSA of a sphere is 4 pi r square. Correct? So 4 pi r square. Sorry, it is 4 pi r square. 4 pi r square is equal to 616 unit cube, unit square ನೆನಪಿರಲಿ. So it is 4 into 5, pi means we know it is 22 by 7 into r is equal to 616. ನೆನಪಿರಲಿ, I want to find out the diameter. Diameter ಬೇಕು ಅಂದರೆ ಫಸ್ಟು ರೇಡಿಯಸ್ ಕಂಡುಹಿಡ್ಕೊಂಡ್ರೆ ಡಯಾಮೀಟರ್ ಸಿಗುತ್ತೆ. Okay, therefore now this is 88 by 7 into r is equal to 616. Therefore r value would be cross multiply ಮಾಡಿ 616 divided by 7 divided by 88. Excuse me students, ಇದು r ಅಲ್ಲ, r square. So r square is equal to, ಈಗ ನೀವು ಡಿವೈಡ್ ಮಾಡಿದ್ರೆ ಈ ವರ್ಕಿಂಗ್ ಪಾರ್ಟ್ ನಿಮಗೆ ಬಿಡ್ತೀನಿ. 88 7 times will give me 616. Okay, so you will get r square is equal to 7 into 7, that is nothing but 49. So r square is equal to 49 ಬಂದರೆ, therefore r is equal to root 49. ರೇಡಿಯಸ್ ಆಗಿರೋದ್ರಿಂದ ನೆಗೆಟಿವ್ ಬರೋದಿಲ್ಲ, r will be 7. Okay, therefore the diameter is 2 times the radius, so it is 2 times 7. This is nothing but 14. Unit in centimeter ಇರೋದ್ರಿಂದ 14 centimeter is the diameter of the sphere. Okay, out of the 4 given options, the right answer is option C. Okay, ನಿಮಗೆ ಪ್ರೀವಿಯಸ್ ಕ್ವಶನಲ್ಲಿ ಉಲ್ಟಾ ಕೇಳಿದ್ದೇನೆ. ಏನಂತ, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಆಫ್ ರೇಡಿಯಸ್ 7 centimeter ಅಂತ. ನೆನಪಿದೆಯಾ? ಸೇಮ್ ವ್ಯಾಲ್ಯೂ 616 centimeter ಸ್ಕ್ವೇರ್ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ ಇರೋದು. ಇದು ಟ್ವಿಸ್ಟ್ ಮಾಡಿ ಬೇರೆ ಥರ ಕೇಳಿದ್ದಾನೆ. ಸರ್ಫೇಸ್ ಏರಿಯಾ ಕೊಟ್ಟು ರೇಡಿಯಸ್ ಕೇಳ್ಬೋದು, ಅಥವಾ ಇಲ್ಲಿ ಡಯಾಮೀಟರ್ ಕೇಳಿದ್ದಾನೆ. ಓಕೆನಾ? ಕನ್ಫ್ಯೂಸ್ ಆಗಬಾರ್ದು, ನೀಟಾಗಿ ಮಾಡಿ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. Please be careful with this question. Straightforward formula. The relation between the slant height and radii, ಎರಡು ರೇಡಿಯೈ ಇರುತ್ತೆ, ಆಫ್ ಫ್ರಸ್ಟಮ್ ಆಫ್ ಎ ಕೋನ್. ನಿಮಗೆ ಇದು ಕನ್ಫ್ಯೂಷನ್ ಆಗಬಾರ್ದಂದ್ರೆ ಕೋನ್ದು ರಿಲೇಷನ್ ನೆನಪಿದೆಯಲ್ಲ, ವಿ ನೋ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಕೋನ್ದು ನೆನ್ಪಿಟ್ಕೊಳ್ಳಿ, ಫ್ರಸ್ಟಮ್ ಆಫ್ ಅ ಕೋನು ಆಟೋಮ್ಯಾಟಿಕಲಿ ಬರುತ್ತೆ. ಸೊ ಫಾರ್ ಕೋನ್ ದ ರಿಲೇಷನ್ ಬಿಟ್ವೀನ್ ಎಲ್ ಹೆಚ್ ಆ್ಯಂಡ್ ಆರ್ ಇಸ್ L square is equal to h square plus r square. Therefore, frustum of a cone ge, the required relation is nothing but L square is equal to h square plus, illi ಎರಡು ರೇಡಿಯಸ್ ಇರುತ್ತೆ, the bigger radius minus the smaller radius square. Okay, so ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆನ್ಸರ್ is given in option B. L square is equal to h square plus r1 minus r2 whole square. ಇಲ್ಲಿ ಬೇರೆ ಏನು ಕನ್ಫ್ಯೂಷನ್ ಇಲ್ಲ, ಬಿಕಾಸ್ ದಿಸ್ ಇಸ್ ದಿ ಫಾರ್ಮುಲಾ. ಓಕೆನಾ? ಸರಿ, ಲೆಟ್ಸ್ ಟೇಕ್ ಅಪ್ 39. ಓಕೆ, ಲೆಟ್ಸ್ ಟೇಕ್ ದ ನೆಕ್ಸ್ಟ್ ಕ್ವಶನ್. ಇದು ಕೂಡ ತುಂಬ ಚಾಲೆಂಜಿಂಗ್ ಇದೆ. ದ ರೇಡಿಯಸ್ ಆಫ್ ಅ ಸಿಲಿಂಡರ್ ಆಫ್ ಹೈಟ್ 20 centimeter ಫಾರ್ಮ್ಡ್ ಬೈ ಮೆಲ್ಟಿಂಗ್ ಅ ಸ್ಪಿಯರ್ ಆಫ್ ರೇಡಿಯಸ್ 15 centimeter. ಓಕೆ, ಇಲ್ಲೇನಾಗ್ತಿದೆ, ಒಂದು ಸ್ಪಿಯರ್ ಇದೆ ಅಂತ ಅಂದ್ಕೊಳ್ಳಿ, ಇದು 3 ಡೈಮೆನ್ಷನಲ್ಲೂ ನಾವು ಬರೆಯೋಕ್ಕಾಗೋದಿಲ್ಲ. ಸೊ ಸ್ಪಿಯರ್ ಅಂತ ಅಂದ್ಕೊಳ್ಳಿ, ಆಫ್ ರೇಡಿಯಸ್ 15 centimeter. ಓಕೆ, ಇದನ್ನು ಮೆಲ್ಟ್ ಮಾಡಿ ಒಂದು ಸಿಲಿಂಡರ್ ಮಾಡ್ತಾ ಇದ್ದಾರೆ. ಓಕೆ, ನಾವು ಸಿಲಿಂಡರ್ is formed whose height, let me take it as h, and radius ಇದನ್ನು r2 ಅಂತ ತಗೊಳ್ಳೋಣ, ಇದರ ರೇಡಿಯಸ್ಸು r1 ಅಂತ ತಗೊಳ್ಳೋಣ. ನಾವು ಐ ಹ್ಯಾವ್ ಟು ಫೈಂಡ್ ಔಟ್ ಏನಂತ, ರೇಡಿಯಸ್ ಆಫ್ ದಿ ಸಿಲಿಂಡರ್. ಸೊ r2 ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಗೊತ್ತಾಗ್ತಿದೆಯಲ್ಲ ಹೇಗೆ ಕನ್ವರ್ಟ್ ಮಾಡಬೇಕು? ಮೆಲ್ಟ್ ಮಾಡಿ ಕನ್ವರ್ಟ್ ಮಾಡ್ತಿರುವಾಗ ವಿ ಆರ್ ಆಲ್ವೇಸ್ ಕನ್ಸರ್ನ್ಡ್ ಅಬೌಟ್ ದಿ ವಾಲ್ಯೂಮ್ಸ್. ನೆನಪಿರಲಿ, ಇದರ ವಾಲ್ಯೂಮ್ V1 ಮತ್ತು ವಾಲ್ಯೂಮ್ V2 ತಗೊಂಡಾಗ ವೆನ್ one solid is melted into another solid, one thing which does not change its volume. ಅದರ ವಾಲ್ಯೂಮ್ ಮಾತ್ರ ಚೇಂಜ್ ಆಗೋದಿಲ್ಲ. ಓಕೆ, now what is actually the volume of a sphere? We know that volume of a sphere is 4/3 pi r cube. ಸೊ ಇಲ್ಲಿ ಆರ್ನ ಫಸ್ಟ್ ರೇಡಿಯಸ್ ತಗೊಳ್ತೀನಿ, r1 ಕ್ಯೂಬ್ ತಗೊಳ್ತೀನಿ. ದಿಸ್ ಇಸ್ ನಥಿಂಗ್ ಬಟ್ ಅಗೇನ್ ಇನ್ ದ ಸೇಮ್ ವೇ, ವಾಟ್ ಈಸ್ ಏರಿಯಾ ವಾಲ್ಯೂಮ್ ಆಫ್ ದಿ ಸಿಲಿಂಡರ್? ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ವುಡ್ ಬಿ pi r square h. ಓಕೆ, ಇಲ್ಲಿ r ಸೆಕೆಂಡ್ ರೇಡಿಯಸ್ ಇರೋದ್ರಿಂದ r2 ಸ್ಕ್ವೇರ್
h ಅಂತ ತಗೊಳ್ಳೋಣ. ಓಕೆ, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸೊ ಇಟ್ ಈಸ್ 4/3 ಇಂಟು ಪೈ ಇಂಟು r1 is actually 15 cube. This is nothing but pi. r2 ವ್ಯಾಲ್ಯೂ ಗೊತ್ತಿಲ್ಲ. r2 ಸ್ಕ್ವೇರ್ ಇಂಟು h, ಹೈಟ್ ಆಫ್ ದ ಸಿಲಿಂಡರ್ ಅವನೇ ಕೊಟ್ಟಿದ್ದಾನೆ 20 ಸೆಂಟಿಮೀಟರ್ ಅಂತ. ದಿಸ್ ಹೈಟ್ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್. ಲೆಟ್ ಮಿ ಟೇಕ್ 20. pi and pi gets cancels. Okay, so 4/3 into 15 cube. What is 15 cube? Okay, so 4/3 15 ಕ್ಯೂಬ್ನ ವ್ಯಾಲ್ಯೂ ಕಂಡುಹಿಡಿಯೋ ಬದಲು ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. 15 ಇಂಟು 15 ಇಂಟು 15. ದಿಸ್ ಇಸ್ ನಥಿಂಗ್ ಬಟ್ r2 ಅಂದರೆ ರೇಡಿಯಸ್ ಆಫ್ ದ ಸಿಲಿಂಡರ್ನ ಸ್ಕ್ವಯರ್ ಇಂಟು 20 ಆಗುತ್ತೆ. ನಾವು 3 1s 3 5s is 15, ಕರೆಕ್ಟಾ? Now what is 4 5s? So that is nothing but 20 into 15 into 15 is equal to r2 square into 20. So ಎರಡೂ ಸೈಡ್ 20 ಇರೋದ್ರಿಂದ ಡಿವೈಡ್ ಮಾಡಿಬಿಡೋಣ. ಸೊ 15 into 15 is 15 square is equal to r2 square ಆಗುತ್ತೆ. ಸೊ this will imply the second radius, that is radius of the cylinder, which is nothing but 15 centimeter ಅಂತ. ಓಕೆ, ಸೊ ಕೊಟ್ಟಿರುವಂತಹ 4 ಆಪ್ಷನಲ್ಲಿ ದ ರೈಟ್ ಆ್ಯಂಡ್ ಆಪ್ಷನ್ ಇಸ್ ಆಪ್ಷನ್ ಡಿ, 15 ಸೆಂಟಿಮೀಟರ್. ಗೊತ್ತಾಗ್ತಿದೆಯಲ್ಲ? ಸೊ ಇದು ತುಂಬ ಕ್ಯಾಲ್ಕುಲೇಷನ್ ಇತ್ತು, ಅದಕ್ಕೇ ಇದು ಚಾಲೆಂಜಿಂಗ್ ಅಂತಿದ್ದು. ಪ್ರತಿ ಕ್ವೆಶ್ಚನ್ನು ಈಸಿಯಾಗಿ ಬರೋದಿಲ್ಲ. ಸಮ್ ಟೈಮ್ಸ್ ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಟೈಮ್ ಆ್ಯಂಡ್ ಎನರ್ಜಿ ಆ್ಯಂಡ್ ಯುವರ್ ಕೆಪಾಸಿಟಿ ಇನ್ ಸಾಲ್ವಿಂಗ್. ಫಾರ್ಮುಲಾ ಗೊತ್ತಿರಬೇಕು, ಕಾನ್ಸೆಪ್ಟ್ ಇದ್ದರೆ ಮಾತ್ರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸಲ್ಲಿ ನೀವು ಔಟ್ ಆಫ್ ಔಟ್ ತೆಗೆಯೋಕ್ಕಾಗುತ್ತೆ. ದಯವಿಟ್ಟು ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ. Okay, so moving on to the last question of the question paper. So here comes the last question. The ratio of heights of frustum of cones, ಎರಡು ಕೋನ್ ಫ್ರಸ್ಟಮ್ ಆಫ್ ಕೋನ್ ಇದ್ದಾವೆ, ಹ್ಯಾವಿಂಗ್ ಸೇಮ್ ಬೇಸ್ 1:2. ಸೊ ಎರಡು ಫ್ರಸ್ಟಮ್ ಆಫ್ ಅ ಕೋನ್ ಇದೆ. ಲೆಟ್ ಮಿ ಟೇಕ್ F1 is to F2 ಅಂತ ಎರಡು ಫ್ರಸ್ಟಮ್ ಆಫ್ ಅ ಕೋನ್ ತಗೊಳ್ಳೋಣ. ದ ರೇಷಿಯೋ ಆಫ್ ದೇರ್ ಹೈಟ್ಸ್, ದಟ್ ಈಸ್ H1 is to H2 is given as 1:2. Okay, now I want the ratio of their volumes. That means V1 by V2 is question mark. Okay, remember base same ಇರೋದ್ರಿಂದ height ಏನು ರೇಷಿಯೋದಲ್ಲಿರುತ್ತೋ ವಾಲ್ಯೂಮ್ ರೇಷಿಯೋ ಕೂಡ ಸೇಮ್ ಇರುತ್ತೆ. ಓಕೆ, therefore V1 by V2 is same as H1 by H2, that is equal to 1/2. Therefore the ratio of their volumes V1 is to V2 is nothing but the same as the ratio of their heights 1:2. Okay, so ratio option ಕೊಟ್ಟಿರೋದು 1:2, 2:1, 3:2 ಮತ್ತು 1:4. Right answer is 1:2. Okay, well students, that concludes all the questions in this chapter. Well, hope ಈ ನಮ್ಮದು ಹೊಸ ವಿಡಿಯೋದಲ್ಲಿ ಕೊಟ್ಟಂಥ ಸ್ಪೆಷಲ್ ಗಿಫ್ಟ್ ನಿಮಗೆ ಇಷ್ಟ ಆಗಿದೆ. ಈ ವಿಡಿಯೋದಲ್ಲಿ ಚಾಮರಾಜನಗರ ಡಿಸ್ಟ್ರಿಕ್ಟ್ನ ಮಾಡೆಲ್ ಕ್ವೆಶನ್ ಪೇಪರ್ 40 ಕ್ವೆಶನ್ಸ್ ಕೂಡ ಒನ್ ಶಾರ್ಟಲ್ಲಿ ಕ್ಲಿಯರ್ ಮಾಡಿದ್ದೀರಿ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒನ್ ಮೋರ್ ರಿಕ್ವೆಸ್ಟ್, ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ದಟ್ ವಿಲ್ ಹೆಲ್ಪ್ ಅಸ್ ಟು ಮೇಕ್ ಮೋರ್ ವಿಡಿಯೋಸ್ ಇನ್ ದ ಕಮಿಂಗ್ ಡೇಸ್. ಓಕೆ, ಸೊ ಸಾಧ್ಯವಾದರೆ ಇನ್ನೊಂದು ವಿಡಿಯೋ ಮುಖಾಂತರ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಗಾಡ್ ಬ್ಲೆಸ್ ಯು ಆಲ್ and bye.